ನಿಮಗೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದೀರಾ? ನಿಮಗೆ ಬೇಸರವಾಗುತ್ತಿದೆ? ನಿಮಗೆ ಯಾರೂ ಜೊತೆಗಾರ್ತಿ ಸಿಗುತ್ತಿಲ್ಲವೇ? ಬೆಡ್ನಲ್ಲಿ ಒಬ್ಬರೇ ಇದ್ದೀರಿ? ಸ್ನೇಹಿತೆ ಬೇಕೆ? ಆನ್ಲೈನ್ನಲ್ಲಿ ಸ್ನೇಹಿತೆಯನ್ನು ಸಂಪರ್ಕಿಸಬೇಕಾ? ಎಲ್ಲವೂ ಪ್ರೈವೇಟ್ ಆಗಿರುವುದು. ಇಟ್ಸ್ ಅ ವರ್ಲ್ಡ್ಸ್ ನಂಬರ್ 1 ಡೇಟಿಂಗ್ ಆ್ಯಪ್. ಹಿಂಗೆ ಹೇಳಿ ಪ್ರಥಮವರೇ 50,000 ಕೊಡ್ತಾರೆ. ಒಂದಷ್ಟು ಹುಚ್ಚು ನನ್ನ ಮಕ್ಕಳ ಮಾಡೋಣ ಸಿನಿಮಾ ನೋಡಿಲ್ಲ ಅಂದ್ರೆ ಕೋಮಾಣ. ಆಮೇಲೆ ಸಿನಿಮಾ ನೋಡಕ್ ಬಾರೋ, ಜ್ಯೂಸ್ ಕುಡಿಯೋ ಅಂತ ಹೇಳಿದ್ರೆ ಅಣ್ಣ ನಾನು ಪೆಟ್ರೋಲ್ ಕುಡಿತೀನಿ ಅಂತ ಒಬ್ಬ ಬರ್ತಾರೆ. ಅಣ್ಣವರು, ವಿಷ್ಣು ಸರು, ಅಂಬರೀಷ್ ಅಣ್ಣ, ರವಿಚಂದ್ರನ್ ಸರು, ಶಿವಣ್ಣ ಇವರೆಲ್ಲ ಥಿಯೇಟ್ರಿಕಲಿ ಎಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟರು ಭಾನುವಾರ ಬೆಳಗ್ಗೆ ಹೆದರ್ಕೊಂಡು ನಡ್ಗೋರು. ಸಿಂಹಾದ್ರಿಯ ಸಿಂಹ, ಜಮೀನ್ದಾರರು, ವೀರಪ್ಪ ನಾಯಕ ಇದೆಲ್ಲದರಲ್ಲೂ ವಿಷ್ಣು ಸರ್ಗೆ ಶೋಭರಾಜ್ ವಿಲ್ಲನ್ನು. ನೀವು ಸಿಂಹಾದ್ರಿಯ ಸಿಂಹ ನೋಡಿ, ಶೋಭರಾಜ್ ಇಲ್ಲ ಆ ಸಿನಿಮಾ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತ? ಇದನ್ನೇ 18 ವರ್ಷಗಳಿಂದ ನಾನು ಅನುಭವಿಸ್ತಾನೆ ಇದನ್ನೇ. ಸರ್ ಇದು ಯಾವ ಸಿನಿಮಾ ಮಾಡ್ತಾ ಇದ್ರಿ ನೀವು ಸರ್? ಪ್ರಥಮ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ ನೀವು, ದೊಡ್ಡವರವರು ಅಂತ ಹೇಳೋದು. ಅಂಡ್ ಸಿನಿಮಾ ಪ್ರಮೋಷನ್ಸ್ ಎಲ್ಲ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಥಿಯೇಟರ್ ಅಲ್ಲಿ ಆಕ್ಚುಲಿ ಇವಾಗ ಜನ ಬಂದು ಮೂವಿ ನೋಡೋದು ಕಮ್ಮಿ ಆಗಿದೆ, ಬಟ್ ನಿಮ್ಮ ಸ್ಟ್ರಾಟಜಿ ಏನು? ಯಾವ ತರ ಜನನ? ರಕ್ಷಿತ್ ಅವರೇ, ಯಾಕೆ ಕಡಿಮೆ ಆಗಿದೆ ಅಂದರೆ 2 ವಿಚಾರ ತಿಳ್ಕೊಳ್ಳಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಅಣ್ಣವರು, ವಿಷ್ಣು ಸರು, ಅಂಬರೀಷ್ ಅಣ್ಣ, ರವಿಚಂದ್ರನ್ ಸರು, ಶಿವಣ್ಣ ಇವರೆಲ್ಲ ಥಿಯೇಟ್ರಿಕಲಿ ಎಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟರು ಭಾನುವಾರ ಬೆಳಗ್ಗೆ ಹೆದರ್ಕೊಂಡು ನಡ್ಗೋರು. ಯಾಕೆಂದರೆ ನಾನು ಎಂಥ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀನಿ, ಶುಕ್ರವಾರ ಒಳ್ಳೆ ಓಪನಿಂಗ್ ತಗೊಂಡೈತೆ, ನಂದೇನು ನ್ಯೂನ್ಯತೆ ತಪ್ಪುಗಳು ಪತ್ರಕರ್ತಂಗೆ ಕಂಡುಬಿಡುತ್ತಪ್ಪ, ವಿಮರ್ಶೆ ಬರೆದ್ಬಿಡ್ತಾನೆ, ನಾನೇನು ತಿದ್ಕೋಬೇಕು, ನಾನೆಷ್ಟು ಇಂಪ್ರೂವ್ ಆಗಬೇಕು. ಅಲ್ಲ ಫಿಲಮ್ ಇಟ್ಟಾಗೈತೆ ಅಂತೆಲ್ಲ ಅಣ್ಣ ಬಾಕ್ಸ್ ಆಫೀಸ್ ರಿಪೋರ್ಟ್ ಹಿಂಗೈತೆ ಅಣ್ಣ, ಹುಬ್ಳಿಲಿ ಹಿಂದೆ ಕಲೆಕ್ಷನ್ ಅಂದರೆ ಇರಪ್ಪ ನಂದೇನು ತಪ್ಪುಗಳು ಮಾಧ್ಯಮದವ್ರು ಕಾಣ್ಬಿಡುತ್ತೋ ಅಂತ ಅಣ್ಣವ್ರು ಸಹಿತ ಹೆದರ್ಕೊಂಡು ನೋಡೋರು. ದಟ್ ಈಸ್ ದ ರೆಸ್ಪೆಕ್ಟ್ ಮಾಧ್ಯಮದ ಬಗ್ಗೆ ಅಣ್ಣವ್ರಿಗಾಗಲಿ ವಿಷ್ಣು ಸರ್ಗಾಗಲಿ ಇದ್ದಿದ್ದು, ಅಂಬರೀಷ್ ಅಣ್ಣಂಗೂ ಸಹಿತ ಇದ್ದಿದ್ದು. ಈಗ ಏನಾಗ್ಬಿಟ್ಟೈತೆ ಗೊತ್ತಾ, ಶುಕ್ರವಾರ ರಿಲೀಸ್ ಆಗೋ ಸಿನಿಮಾನ ಸೋಮವಾರನೋ ಮಂಗಳವಾರನೋ ಸೆಲೆಬ್ರಿಟಿ ಶೋ ಅಥವಾ ಪ್ರೀಮಿಯರ್ ಅಂತ ಹಾಕ್ಬಿಡ್ತಾರೆ. ಅಲ್ಲಿ ರಿವ್ಯೂ ಅಂದರೆ ಮಾಧ್ಯಮಗಳು ಹಂಗೆ ಬರಿತಾ ಇದ್ವಿ, ಈಗ ಹಂಗಿಲ್ಲ. ಒಂದಷ್ಟು ಹುಚ್ಚು ನನ್ನ ಮಕ್ಕಳ ಮಾಡೋಣ ಸಿನಿಮಾ ನೋಡಿಲ್ಲ ಅಂದರೆ ಕೋಮ ಅಂತ ಹೇಳ್ತಾನೆ. ಆಮೇಲೆ ಸಿನಿಮಾ ನೋಡಕ್ ಬಾರೋ, ಜ್ಯೂಸ್ ಕುಡಿಯೋ ಅಂತ ಕೇಳಿದ್ರೆ ಅಣ್ಣ ನಾನು ಪೆಟ್ರೋಲ್ ಕುಡಿತೀನಿ ಅಂತ ಒಬ್ಬ ಬರ್ತಾನೆ. ಇಂಥವ್ರನ್ನ ಇಟ್ಕೊಂಡು ಅಮುಕ್ಕು ಡುಮುಕ್ಕು ತಬಕ್ಕು ಎದಾಕು ಬಿಸಾಕು ಅಂತ ಅಂದ್ಕೊಂಡು ಇಂಥ ಇವೆಲ್ಲ ನೋಡಿದಾಗ ಒಂದು ಸಿನಿಮಾ ಪ್ರಮೋಷನ್ಗೆ ನಾವು ಈ ಅಂತ ಕೇಳಿಬೇಕಾ ಅಂತ. ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಯಾವಾಗ ಅವನತಿ ಸಿನಿಮಾ ರಂಗದ ಅವನತಿ ಅಂದರೆ 93 ವರ್ಷದ ಇತಿಹಾಸ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನೆನ್ನೆ ನಾನು ಸೃಜನ್ ಲೋಕೇಶ್ ಅವ್ರು ಮಾತಾಡ್ತಾ ಇದ್ವಿ, ಯಾವ್ದು ಮಾಡ್ತಿದ್ದೀರಣ್ಣ ಅಂದೆ. ನಾನು GST ಮಾಡಿದೆ, ನಾನಂದ್ರೆ ಖುಷಿ ಆಯಿತು ನೋಡಿದೆ. ಈಗ ನಂದು ನಿಮ್ಮ GST ಈಗ ಬತ್ತೋ ಇದಾರೆ ಹಾರರ್ ಕಮೆಂಟ್, ಚೆನ್ನಾಗಿದೆ ಆಯಿತು, ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀನಿ, ಸತಿ ಸುಲೋಚನಾ ಅಂತ ಹೇಳಿದ್ರು. ಅಂದರೆ 93 ವರ್ಷದಿಂದ ಅವ್ರ ತಾತ ಕೊಟ್ಟು ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕೆ ಅದು. ಅದನ್ನು ಮಹಾನಟಿ ಹೆಂಗೆ ಮಾಡ್ರು ಆ ರೇಂಜಿಗೆ ಮಾಡ್ತಾ ಇದ್ದೀನಿ. ಕೇಳೋಕ್ಕೆ ನಂಗೆ ಬಹಳ ಖುಷಿ ಆಯಿತು, ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ. ಸರಿ, ಈಗ ನಾನು ಯಾಕೆ ಈ ಮಾತನ್ನು ಹೇಳಕ್ಕೆ ಹೊರಟೆ ಅಂದರೆ ಅಂಥ ವೈಭವಗಳನ್ನೆಲ್ಲ ನೋಡ್ಕೊಂಬಂದಿದೆ. 93 ವರ್ಷಗಳಿಂದ ಚಿತ್ರರಂಗ ಸಸ್ಟೈನ್ ಆಗಿ ಥಿಯೇಟ್ರಿಗೆ ಬಂದು ನೋಡೋದು, ದುಡ್ಡು ಕೊಟ್ಟು ನೋಡೋದೆಲ್ಲ ಆಗಿದೆ. ವಜ್ರೇಶ್ವರಿ ಕಂಬೈನ್ಸಲ್ಲಿ ಲಕ್ಷಾಂತರ ಜನ ಊಟ ಮಾಡಿದ್ದಾರೆ, ಸಾವಿರಾರು ಜನ ಕಲಾವಿದರು ಪೋಸ್ಟ್ ಕನೆಕ್ಟರ್ ಬಂದ್ಬಿಟ್ಟವ್ರು. ಅಷ್ಟೆಲ್ಲ ಯಾಕೆ ಮೇಡಮ್? ನಿಮಗೊಂದು ಮಾತು ಹೇಳ್ತೀನಿ. ಶನಿ ಮಹಾದೇವಪ್ಪ ಅಂತ ನಟ ಒಂದು ಪಾತ್ರಗಳು ಮಾಡ್ಕೊಂಡಿದ್ದೆ, 1, 2, 3 ದಿನ ಆ್ಯಕ್ಟ್ ಮಾಡುವಂಥ ಒಬ್ಬ ನಟರಾಗಿದ್ದರು. ಕವಿರತ್ನ ಕಾಳಿದಾಸ ನೋಡಿ, ಡಿಂಡಿಮ ಕವಿ ಅನ್ನೋ ಪಾತ್ರ, ಸಂಸ್ಕೃತ ವಿದ್ವಾಂಸ. ಅವ್ರು ಬಂದು ಅಣ್ಣವ್ರೆ ಈ ಪಾತ್ರ ನಾನು ಮಾಡೋಕ್ಕಾಗತ್ತ ಅಂತ ಕೇಳೋದು, ಇಲ್ಲ ನೀವೇ ಮಾಡಬೇಕು ಅಂತ. ಡಿಂಡಿಮ ಕವಿ ಅನ್ನೋದು ಕವಿರತ್ನ ಕಾಳಿದಾಸ ಸಿನಿಮಾದ ಸೋಲ್, ಅದು ಆತ್ಮ. ಎಂಟೈರ್ ಸಿನಿಮಾನ ತಿರುಚ್ಬಿಡೋದು, ಹಿಂಗಿರತ್ತೆ ಕತ್ತದ ಹಿಂಗೆ ತಿರುಚ್ಬಿಡೋದು, ಸಿನಿಮಾನೇ ತಿರುಚ್ಬಿಡುತ್ತದು, ಅಂಥ ಪಾತ್ರ ಅದು. ಆಯಿತಾ? ಇದು ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಹೇಗೆ ಅಂದರೆ, ಅಣ್ಣವರು ಹಿರಣ್ಯಕಶ್ಯಪ, ಆ ಹಿರಣ್ಯಕಶ್ಯಪ ಪವರ್ಫುಲ್ ಆಗೋದು ಯಾವಾಗ? ಬ್ರಹ್ಮ ವರ ಕೊಡೋದು, ಬ್ರಹ್ಮದೇವ ಸ್ಮರಣೆ ಮಾತ್ರದಿ ಬಂದು ಸಲುವ ಹಂಸವಾನೆ ಅಂತೆಲ್ಲ ಹೇಳ್ತಲ್ಲ ಅಣ್ಣವರು, ಪರಮಕರಣ ಮೂರ್ತಿ. ಸೊ ಆ ಸಾಂಗ್ ಏನು ಹಾಡ್ತಾರೆ, ಬ್ರಹ್ಮದೇವನ ಕುರಿತು ಹಾಡ್ತಾರೆ, ಬ್ರಹ್ಮ ಬಂದು ವರ ಕೊಡ್ತಾರೆ. ಅಂಥ ಪವರ್ಫುಲ್ ಪಾತ್ರಕ್ಕೆ ಎಲ್ಲ ಅಂದ್ಕೊಂಡ್ರು ತೆಲುಗುನ ಕರ್ಕೊಂಬರೋಣ, ತಮಿಳು ಆ ನಟನ ಕರೋಣ, ಇಲ್ಲ ಕನ್ನಡದ ಈ ನಟನ ಕರ್ಸೋಣ ಅಂತಿತ್ತು. ಒಬ್ಬ ನಾನು ಹೇಳಿದ್ನಲ್ಲ ಶನಿ ಮಹಾದೇವಪ್ಪನ ಆರ್ಟಿಸ್ಟ್ಗಲ್ಲಿ ಬ್ರಹ್ಮನ ಪಾತ್ರ ಮಾಡಿದಾಗ ಕಾಲಿಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಅಂತಾರೆ. ಸೊ ಇಂಥ ಪಾತ್ರಗಳೆಲ್ಲ ಮಾಡಿಸ್ತಾ ಬಂದರು. ಆಗ ಹಿರಿಯ ಕಲಾವಿದರು ಬಹಳ ಸಿನಿಮಾನ ಆವರಿಸ್ಕೊಳ್ಳೋರು, ಹಂಗೆ ನಡ್ಕೊಂಡು ಹೋಗ್ತಿತ್ತು. ಅಂಥ ವಜ್ರೇಶ್ವರಿ ಸಂಸ್ಥೆ ಸಾವಿರಾರು ಕಲಾವಿದರು ಹುಟ್ಟಾಕ್ತು, ಲಕ್ಷಾಂತರ ಜನ ಊಟ ಮಾಡಿದ್ದಾರೆ. ಇವತ್ತು ಅಂಥ ವಜ್ರೇಶ್ವರಿ ಸಂಸ್ಥೆ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿಲ್ಲ ಅನ್ನೋದೇ ನಿಜವಾದ ಸಿನಿಮಾ ಹಿನ್ನಡೆ. ನಾವು ಗೆದ್ದಿದ್ದೀವಿ, ನಾವು ಪ್ಯಾನ್ ಇಂಡಿಯಾ ಮಾಡ್ಬಿಟ್ವಿ, ನಾವು ಬದನೇಕಾಯಿ ಇದ್ದಬಾಕ್ಬಿಟ್ವಿ ಅಂತಲ್ಲ. ವಜ್ರೇಶ್ವರಿ ಸಿನಿಮಾ ಬರೋದನ್ನು ರಜನಿಕಾಂತ್ ಸಿನಿಮಾ ಕೂತ್ಕೊಂಡು ವಜ್ರೇಶ್ವರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ಅಣ್ಣವ್ರ ಬ್ಯಾನರ್ ಸಿನಿಮಾ, ನಾನು ಅದನ್ನು ನೋಡಬೇಕು ಅಂತ ಹೇಳ್ತಿರೋ.
ಅದು ವಜ್ರೇಶ್ವರಿಯ ತಾಕತ್ತು. ಅಂಥ ಪ್ರೊಡಕ್ಷನ್ ಹೌಸಿಗೆ ಸ್ಟಾಪ್ ಮಾಡಿ. ಏಕೆಂದರೆ ಈಗ ಏನಾಗಿದೆ ಗೊತ್ತಾ, ಫೇಕ್ ಪ್ರಮೋಷನ್ ಮಾಡಬೇಕು. ಇಂಥದ್ದು ಅಣ್ಣವ್ರು ಮಾಡ್ಕೊಂಬಂದಿಲ್ಲ, ಇಂಥ ಕೆಲಸ ವಿಷ್ಣು ಸರ್ ಮಾಡಿ. ಶೋಭರಾಜ್ ಸರ್ ನಮ್ಮ ಸಿನಿಮಾದಲ್ಲಿದ್ದಾರೆ, ಏನು ಹೇಳ್ತೀರಂತ ಗೊತ್ತಾ, ವಿಷ್ಣು ಸರ್ ಒಂದು ಸಲ ಸಿಂಹಾದ್ರಿಯ ಸಿಂಹ, ಜಮೀನ್ದಾರರು, ವೀರಪ್ಪ ನಾಯಕ, ಇದೆಲ್ಲದರಲ್ಲೂ ವಿಷ್ಣು ಸರ್ಗೆ ಶೋಭರಾಜ್ ವಿಲನ್ನು. ನೀವು ಸಿಂಹಾದ್ರಿಯ ಸಿಂಹ ನೋಡಿ, ಶೋಭರಾಜ್ ಇಲ್ಲದೆ ಆ ಸಿನಿಮಾ ಇಮ್ಯಾಜಿನ್ ಮಾಡ್ಕೊಳಕ್ಕಾತ? ಇದು ವೀರ ರಾಜ ನರಸಿಂಹ ಅಂತ ಒಂದು ಸಿನಿಮಾ, ಇಷ್ಟು ಸಿನಿಮಾಗೆ ಅಣ್ಣ ವಿಷ್ಣು ಸರ್ಗೆ ಶೋಭರಾಜ್ ವಿಲ್ಲನು. ಒಂದು ಸಲ ವಿಷ್ಣು ದಾದ ಹೇಳಿದ್ರಂತೆ, ಶೋಭರಾಜ್ ನೀವೊಂದು ಪ್ರೊಡ್ಯೂಸ್ ಮಾಡಿರಿ, ನಿಮಗೆ ನಾನು ಡೇಟ್ ಕೊಡ್ತೀನಿ. ಸೊ ಇನ್ನೇನು ಬಹುಶಃ ವಿಷ್ಣು ಸರ್ ಇದ್ದಿದ್ದರೆ ಶೋಭರಾಜ್ ಅವರು ಒಬ್ಬ ನಟನಾಗಿ ನಿಮ್ಗೆ ಏನು ಗುರ್ಸ್ಕೊಂಡಿದ್ರು, ಪ್ರೊಡ್ಯೂಸರಾಗಿ ನಿಮ್ಮ ಮುಂದೆ ಬರೋರು. ಎಲ್ಲ ರೆಡಿಯಾಗಿತ್ತು. ಅಂದರೆ ಒಬ್ಬ ಕಲಾವಿದ, ಆ ನಟರು ನನ್ನ ಜೊತೆಲಿದ್ದು ಪೋಷಕ ನಟ ಹಿಂಗಾಗಲಿ, ನೆಕ್ಸ್ಟ್ ಸ್ಟೆಪ್ ಮುಂದಕ್ಕೆ ಹೋಗಲಿ ಅಂತ ನಿಂತ್ಕೊಂಡು ಮಾಡೋರು. ಥಿಯೇಟ್ರಿಕಲಿ ಜನ ಥಿಯೇಟ್ರಿಗೆ ಬಂದು ನೋಡೋರು, ಒಬ್ಬ ಕಲಾವಿದನ ದುಡ್ಡು ಕೊಟ್ಟೆ ಆನಂದಿಸೋರು. ಈಗ ಹೆಂಗಿದೆ, ಹಾಯ್ ಫ್ರೆಂಡ್ಸ್, ನಾನೊಂದು ರೀಲ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ನೋಡಿದ್ರೆ ಒಂದು ಬ್ಲಾಗ್ ಮಾಡೋಕ್ಕೆ ಹೋದೆ, ನಾನೊಂದು ನೋಡಿದ್ದೆ ಒಂದು 30,000 ರೂಪಾಯಿ ತಗೊಂಡೋದೆ, ಈ ಟಾಪ್ ತೊಗೊಂಡೆ ಗೊತ್ತಾ, ಈ ಟಾಪು 8,300 ರೂಪಾಯಿ ಫ್ರೆಂಡ್ಸ್ ಅಂತ ಹೇಳ್ತೇವೆ. ಇದನ್ನು ಜನ ಕೂತ್ಕೊಂಡು, ಓ ಫೈನ್, ಸೂಪರ್ ಅಕ್ಕ, ಯು ಆರ್ ಸೋ ಕ್ಯೂಟ್ ಅಕ್ಕ, ಅಕ್ಕ ಐ ಲವ್ ಯು ಕಡಕ್ಕ, ಯು ಆರ್ ಸೋ ಕ್ಯೂಟ್ ಅಂತ ಕಮೆಂಟ್ ಹಾಕ್ಬಿಟ್ಟು ಕೂತಿರ್ತಾರೆ. ಇವರೆಲ್ಲ ಥಿಯೇಟ್ರ್ ಕರ್ಕೊಬರೋದು ನಮಗೆ ಕಷ್ಟ. ಅವಾಗ ಥಿಯೇಟ್ರೇ ಮಾನದಂಡವಾಗಿತ್ತು. ಜನ ಕಲಾವಿದರು ನೋಡೋಕ್ಕೆ ಥಿಯೇಟ್ರಿಗೆ ಬರೋರು. ಈಗ ಏನಾಗೋಗಿದೆ, ಇಂಥ ನನ್ನ ಮಕ್ಕಳನ್ನ ಕರ್ಕೊಬಂದು ನಾವು ಪ್ರಮೋಷನ್ ಮಾಡಬೇಕು, ಹಣ ಹಿಂಗೆ ಅಂದ್ಕೊಂಡು ವಿಚಿತ್ರವಾಗಿ ಆಡ್ತವೆ. ಇವ್ರಿಗೆ ಕರ್ಕೊಬಂದು ಪ್ರಮೋಷನ್ ಮಾಡೋ. ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ಹಿಂಗೆಲ್ಲ ಮಾಡಿದಾಗ ನನಗೆ ಭಯ ಆಗ್ಬಿಡುತ್ತೆ. ಯಾಕೆಂದರೆ ಯಾವಾಗ ಇಂಥ ನಾನು ಮೊನ್ನೆ ಕೇಳಿದೆ, ಇದು ಆಫ್ ದ ರೆಕಾರ್ಡ್ ಒಂದು ಮಾತು ಹೇಳ್ತೀನಿ. ನನಗೆ ಆಪ್ತರೊಬ್ಬರು ಹೇಳಿದ್ದು, PRK ಪ್ರೊಡಕ್ಷನ್ಸ್ ಇದೆ, ನಮ್ಮ ಅಶ್ವಿನಿ ಮೇಡಮು, ಅಪ್ಪು ಸರ ಏನಿಲ್ಲ, ಅವ್ರು ಯಾಕೆ ಒಳ್ಳೊಳ್ಳೆ ಹೊಸ ಸಿನಿಮಾಗಳು ಮಾಡಿದ್ರು, ಹೊಸ ಕಲಾವಿದನ ಯಾಕೆ ಹುಟ್ಟಾಕಿದ್ರು ಅಂದರೆ, ಪ್ರಥಮ ಕಾಂಟ್ರಿಬ್ಯೂಷನ್ ಏನಿದೆ, ಜನ ನಮ್ಗೆ ಇಷ್ಟು ವರ್ಷ ಅನ್ನ ಕೊಟ್ಟಿದ್ದಾರೆ, ಇಷ್ಟು ವರ್ಷ ನಮ್ಮ ಕುಟುಂಬನ ಸಲಹೆ ಇದ್ದಾರೆ, ಅಪ್ಪು ಅವ್ರನ್ನ ಪ್ರೀತಿಸಿದ್ದಾರೆ, ಎಲ್ಲ ಆಗಿದೆ. ಆ ಸಂಸ್ಥೆಯಿಂದ ಆಡಿಯೋ ಲೆವೆಲ್ ಒಳ್ಳೊಳ್ಳೆ ಸಾಂಗ್ಗಳು ಕೊಡೋಣ, ಒಳ್ಳೆ ಸಿನಿಮಾ ಹೊಸಬ್ರಿಗೆ ಒಂದು ಹುಟ್ಟಾಕೋಣ ಅಂತ ಮಾಡೋಣ. ಯಾಕೆ ನಾನಂದ್ರೆ ಅಬ್ಬರದ ಪ್ರಚಾರ ಮಾಡಿ ಹಂಗೈತೆ ಅಂತ ಹೇಳ್ಬೇಕು. ಯಾಕೆ ಹೇಳಬೇಕು ಪ್ರಥಮ, ನಾವು ಯಾಕೆ ಹೇಳಬೇಕು? ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡಿದ್ದೀವಿ ಅಂದರೆ ವಜ್ರೇಶ್ವರಿ ಅನ್ನೋ ಬ್ಯಾನರೇ ಪ್ರಾಮಿಸಿಂಗ್ ಅಲ್ವಾ, ಇಷ್ಟು ದಿನ ಮಾಡಿದ್ವಲ್ವಾ. ಅಪ್ಪು ಪ್ರಾಮಿಸಿಂಗ್ ಆಗಿದ್ರು, ಇದು ನನಗೆ ಸತೀಶ್ ಅವ್ರು ಹೇಳಿದ್ದು, ಪ್ರಾಮಿಸಿಂಗ್ ಅಲ್ವಾ. ಅಂದರೆ ಅಶ್ವಿನಿ ಮ್ಯಾಮ್ ಅವರ ಮ್ಯಾನೇಜರ್ ಅದು. ನಾನು ಅಶ್ವಿನಿ ಮೇಡಮ್ಮು ಎಲ್ಲ ಕೂತಾಗ ಅವ್ರಿಗೆ ನಟಭಯಂಕರ ಟ್ರೈಲರ್ ಕರೆಯೋಕೆ ಹೋಗಿದ್ದೆ. ಆಗ ಇದು ನಡೆದಿದ್ದು. ಯಾಕೆ ಹೇಳಿ, ನಾನು ನಿಮ್ಮ ಪ್ರಚಾರ ಹಿಂಗಿರಬೇಕು ಅಂತ ಯಾಕೆ ಹಂಗೆ ಹೇಳಬೇಕು? ನಮ್ಮ ಪ್ರಚಾರ, ನಮ್ಮ ಬ್ಯಾನರೇ ಒಂದು ಸರ್ಟಿಫಿಕೇಟ್ ಅಲ್ವಾ. ಒಂದು 50-60 ವರ್ಷ, ಒಂದು 60-65 ವರ್ಷದಿಂದ ಅಣ್ಣವ್ರು ದೊಡ್ಡವ್ರು ಮಾಡ್ಕೊಂಬಂದಿದ್ದಾರೆ, ಶಿವಣ್ಣ ಮಾಡ್ಕೊಂಬಂದಿದ್ದಾರೆ. ಚಿಗರದ ಕನಸು ಅಂತ ಒಂದು ಅದ್ಭುತ ಸಿನಿಮಾ, ಸುಧಾರಣೆ ಒಬ್ಬ ನಟಿ ಅಂತ ಕೊಟ್ಟಿದ್ದಾರೆ, ರಕ್ಷಿತಾ ರಮ್ಯ ಅಂತ ಇಂಥ ನಟರು ಕೊಟ್ಟಿದ್ದಾರೆ, ಎಲ್ಲ ಪೋಷಕ ನಟರು ಇದು ಮಾಡಿದ್ದಾರೆ. ನಾವು ಯಾಕೆ ಹಿಂಗೈತೆ ಹಂಗೈತೆ ಅಂತ ನಾವು ಯಾಕೆ ಕಿರ್ಚಿ ಪ್ರಮೋಷನ್ ಮಾಡಬೇಕು? ಸಿನಿಮಾ ಮಾಡೋದಷ್ಟೇ, ನಾವು ಆಶೀರ್ವಾದ ಬೇಡೋಕಿರೋದು ಜನಗಳ ಹತ್ರ. ಜನಗಳಿಗೆ ಹಂಗೈತೆ ನೋಡಿ, ಹಿಂಗೈತೆ ಮಾಡಿ ಅನ್ನಕ್ಕೆ ನಾವಿಲ್ಲ ಅಂತ ಹೇಳಿದ್ರು. ಅದಕ್ಕಿಂತ ಬೆಸ್ಟ್ ಆನ್ಸರ್ ಬೇಕಾ? ಇದಕ್ಕೆ ಸಿನಿಮಾಗೆ ಜನ ಕಡಿಮೆ ಆಗಿರೋದು. ನೀವೀಗ 100 ಕೋಟಿ ಸಂಪಾದನೆ ಮಾಡಿ 1000 ಕೋಟಿ, ನೋ ನಥಿಂಗ್. ನನಗೇನು ಅನಿಸಲ್ಲ. ನನಗೇನಂದ್ರೆ ಸದಪರಿಚಯ ನನಗೆ ಸಿನಿಮಾ ಸಾಮಾಜಿಕ ನ್ಯಾಯ ಅಂತ ಯಾಕೆ ಅನಿಸುತ್ತೆ ಅಂದರೆ, ಒಬ್ಬ ಟೆನ್ನಿಸ್ ಕೃಷ್ಣ ಅಂತ ಕಲಾವಿದನು ಊಟ ಮಾಡಬೇಕು. ಅದು ನನಗೆ ರೀಸೆಂಟ್ ಒಂದು ಘಟನೆ ಹೇಳ್ತೀನಿ. ರಕ್ಷಿತ್ ಅವ್ರು ಇದನ್ನು ನಾನು ಯಾಕೆ ಇದು ಮಾಡಿದೆ ಅಂತ, ಇದ್ರದ್ದು ನಿಮ್ಗೆ ಶಾಕಿಂಗ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತುಂಬ ನೋವಿನ ವಿಚಾರ. 3 ವರ್ಷದ ಹಿಂದೆ, ನನ್ನ ಹೆಸರು ಹೇಳಲ್ಲ, ನಿಮ್ಮ ಯೋಚನೆ ಬಿಟ್ಬಿಡ್ತೀನಿ, ಜನಗಳ ಯೋಚನೆ ಬಿಟ್ಬಿಡ್ತೀನಿ. ನನಗೆ ಪ್ರತಿ 2 ದಿನಕ್ಕೊಂದು ಸಲ ಕಾಲೇಜ್ ಫೆಸ್ಟು ಅದು ಇದು ಇವೆಂಟಿಗೆ ಕರೀತಾರೆ. ಒಂದು ಪ್ರೋಗ್ರಾಮಿಗೆ ಕರೆದ್ರು, ದುಡ್ಡು ಕೊಟ್ಟಿರು, ಇಸ್ಕೊಬಿಟ್ಟೆ. ಪ್ರೋಗ್ರಾಮ್ಗೆ ಹೋದೆ. ಕನ್ನಡದ ಪ್ರತಿಷ್ಠಿತ ನಟರೊಬ್ಬರು ಇದ್ದರು, ಹೆಸರು ಹೇಳಲ್ಲ, ಯಾಕೆಂದರೆ ಆ ಕಲಾವಿದರ ಗೌರವ ನಾನು ಕಾಪಾಡಬೇಕಾಗಿದೆ. ಅದಕ್ಕೆ ನನ್ನೊಂದು ಹ್ಯಾಬಿಟ್, ಎಲ್ಲಿ ಬಂದ ತಕ್ಷಣ ಸ್ಟೇಜಿಂದ ನನ್ನ ಗಮನ ಹಿಂಗೆ ತಗೋಬೇಕು, ಹಿಂಗೆ ತಗೊಂಡ್ಬಿಡ್ತೀನಿ. ಅರ್ಥ ಆಯ್ತಾ? ಈಗ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾತಾಡ್ತಾನೆ ತಿಳ್ಕೊಂಡು ನನ್ನ ನಾಲೆಡ್ಜಿಂದ. ಈ ನಮ್ಮ ಜನ ಏನು ಮಾಡ್ತಾರೆ, ಹುಡುಗಿನೇ ನೋಡ್ತಾ ಇರ್ತಾರೆ, ಹಾಗೆ ಅವ್ರ ಗಮನ ಹಿಂಗೆ ಹೆಣ್ಮಕ್ಳ ಕಡೆಗೆ ಹೋಯ್ತು. ನನ್ನ ಗಮನ ನನ್ನ ಕಡೆಗಿರಲಿ, ನಾನು ಬಯಸ್ತೀನಿ. ಇದು ನಾನಿರೋ ರೀತಿ. ಪ್ರೋಗ್ರಾಮ್ಗೆ ಹೋಗಿದ್ದೆ, ಎಲ್ಲರೂ ಮಾತಾಡ್ಸಿ ಆಯ್ತು, ಎಲ್ಲ ವಿಷಯ ನೋಡಿದ್ರು. ಹಾಯ್ ಸರ್, ಪ್ರಿನ್ಸಿಪಲ್ ಎಲ್ಲ ಆಯಿತು, ಅದೆಲ್ಲ ಆಯಿತು. ನಟರೊಬ್ಬರಿದ್ದು, ಹಾಯ್ ಬಾಸ್ ಅಂತೇಳಿ ಹಿಂದ್ಗಡೆಯಿಂದ ಬಂದು ತಪ್ಪಿಕೊಂಡೆ ಗಟ್ಟಿಯಾಗಿ. ತುಂಬ ದೊಡ್ಡ ನಟರು, ತಪ್ಪಿಕೊಂಡೆ. ಓ ಪ್ರಥಮ್, ಹೇಗಿದೆಯಪ್ಪ ಮಗು? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಗುಡ್. ಸರ್ ಯಾವ ಸಿನಿಮಾ ಮಾಡ್ತಾಯಿದ್ದೀರಿ ಸರ್? ಈಗ ನಾವು ಒಬ್ಬ ಪೊಲಿಟಿಷಿಯನ್ ಕೇಳಿದ್ರೆ, ಸರ್ ಯಾವಾಗ ನಡೀತಾ ಇದೆ, ಹೆಂಗೆ ನಡೀತಾ ಇದೆ ರಾಜಕೀಯ ಅಂತ ಕೇಳ್ತೀವಿ. ಹಾಗೆ ಒಬ್ಬ ಸಿನಿಮಾ ನಟ ಸಿಕ್ಕರೆ ಏನು ಕೇಳ್ತೀನಿ, ಯಾವ ಸಿನಿಮಾ ಮಾಡ್ತಾಯಿದ್ರೆ? ನಡೀತಾ ಇದೆ ಕಣೋ, ನಡೀತಾ ಇದೆ. ಪ್ಲಸ್ ನನಗೆ MLA ಸಿನಿಮಾ ಅಪ್ಪು ಸರ್ದು PRK ಕೊಟ್ವಿ, ನಟಭಯಂಕರನ ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದೆರಡು ಸಿನಿಮಾ ನಡೀತಾ ಇದೆ, ಎಲ್ಲ ಆಗ್ತಾ ಇದೆ. ಇದಾದ ತಕ್ಷಣ ಈವೆಂಟ್ಗಳು 3 ಒಪ್ಕೊಂಡಿದ್ದೀನಿ. ಇದು ಮುಗಿಸ್ಕೊಂಡು ಅಕ್ಕ ಸಮ್ಮೇಳನ ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಬಸ್ ಮತ್ತೆ ನೀವು ಯಾವ ಸಿನಿಮಾ ಮಾಡ್ತಾಯಿರ? ಮಾಡ್ತಾಯಿದ್ದೀರಿ ಪ್ರಥಮ್, ಹೇಳ್ತೀವಿ, ಗೊತ್ತಾಗುತ್ತಲ್ಲ. ಓಕೆ. ಅದಷ್ಟಾದಮೇಲೆ ಹಿಂಗೆ ಮಾತಾಡ್ತಾ ಇದ್ದೆ, ಅದೆಲ್ಲ ಆಯಿತು. ಪ್ರೋಗ್ರಾಮ್ ಕಂಟೆಂಟ್ ಇದೆಲ್ಲ ನೋಡ್ಬಿಟ್ಟು, ಸರ್ ಇದು ಯಾವ ಸಿನಿಮಾ ಮಾಡ್ತಾಯಿದ್ರಿ ಈಗ ನೀವು ಸರ್? ಪ್ರಥಮ್ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ ನೀವು ಅಂತ ಹೇಳಿದ್ರು. ದೊಡ್ಡವರವರು ಹಂಗೆ ಹೇಳಿದ್ರು.
ನಾನೇನು ತಪ್ಪು ಮಾತಾಡ್ಬಿಟ್ಟ ಅಂತ ಗಾಬರಿ ಆಗೋಯ್ತು. ಸ್ವಲ್ಪ 10 ನಿಮಿಷ ಸೈಲೆಂಟ್ ಆಗ್ಬಿಟ್ಟೆ. ಒಂದು 10 ನಿಮಿಷ ಆಯಿತು. ಅವರು ಪ್ರಥಮ್ ಬೇಜಾರು ಮಾಡ್ಕೋಬೇಡಿ, ಕೋಪ ಬಂತು, ಮಾತಾಡ್ಬಿಟ್ಟೆ. ಪ್ರಥಮ್, ನಾನು 80, 90, 2000 ದಶಕದಿಂದ ಸಿನಿಮಾ ಮಾಡ್ಕೊಂಬರ್ತಾಯಿದ್ದೀನಿ. ನಾನು ಮೇಕಪ್ ಹಚ್ಚಿ 5.5 ವರ್ಷ ಆಗಿದೆ. ನನಗೂ ವಯೋಸಹಜ ಕಾಯಿಲೆ ಇರುತ್ತಲ್ವ, BP, ಶುಗರ್ ಇರುತ್ತಲ್ವ. ನೀವು ತೆಲುಗಿಂದ ಒಬ್ಬ ನಟನ್ ಪ್ಯಾನ್ ಇಂಡಿಯಾನ್ ಮಾಡ್ತೀರಾ, ತೆಲುಗಿಂದ ಒಬ್ಬ ನಟನ್ ಕರ್ಕೊಂಬರ್ತೀರಾ, ತಮಿಳಿಂದ ಇನ್ನೊಬ್ಬ ಯಾರೋ ಹೀರೋಯಿನ್ ಮಲಯಾಳಮಲ್ಲಿ ಇನ್ನೊಬ್ಬನ ಕರ್ಕೊಂಬರ್ತೀರೋ, ವಿಲನ್ ಪೋಷಕ ನಟ ಅಂತ. ಅವ್ನು ತಲೆಯಲ್ಲಿ ಕೂದಲೇ ಇಲ್ಲ. ಅವ್ನು ವಿಗ್ ಮಾಡೋಕ್ಕೊಬ್ಬ, ಹೇರ್ ಸ್ಟೈಲಿಸ್ಟ್ ಒಬ್ಬ, ಫೋನ್ ಇಟ್ಕೊಳ್ಳೋಕ್ಕೊಬ್ಬ, ನಡ್ಕೊಂಡು ಹೋಗೋಕ್ಕೊಬ್ಬ. ಅವ್ನಿಗೇನು ಚಾರ್ಟರ್ ಪ್ಲೇನ್ ಕೊಡ್ತೀರಾ? ಅವ್ನು ಮೇಕಪ್ ಕೊಡೋ ದುಡ್ಡು ನಾನು ಊಟ ಮಾಡ್ಕೊಂಡ್ಬಿಡ್ತಲ್ಲ. ಒಂದು ಸಣ್ಣ ಪಾತ್ರ ಯಾವುದೋ ಒಂದು ಕೊಟ್ಟರೆ ನನಗೂ ಒಂದು 4-5 ಸಾವಿರ ರೂಪಾಯಿನೂ ಕೊಟ್ಟರೆ, ಒಂದು 5-6 ಸಾವಿರ ರೂಪಾಯಿ ಕೊಟ್ಟರೆ ನಾನು ಊಟ ಮಾಡ್ಕೊಂಡ್ಬಿಡ್ತಾರಲ್ವ, ನನಗೂ ಹೊಟ್ಟೆ ಎಸಿತ್ತಲ್ವ. ನೀವು ಬರೀ ಪ್ಯಾನ್ ಇಂಡಿಯಾ ಈ ಭ್ರಮೆಗೆ ಹೊಟ್ಟೋಗ್ಬಿಟ್ಟಲ್ಲ. ನಾನು ಏನು 80-90 ವರ್ಷಗಳಲ್ಲಿ ಏನೂ ಮಾಡೇ ಇಲ್ವಾ? ನನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ವಾ? ನನಗೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ನಾನೇ ದುಡ್ಡು ಮಾಡ್ಕೊಂಬಿಡೋ, ನಾವು ಅವತ್ತು ಇಷ್ಟು ಅಧ್ವಾನ ಆಗುತ್ತೆ ಚಿತ್ರರಂಗ ನಂಗೆ ಗೊತ್ತಿರಲಿಲ್ಲ ಪ್ರಥಮ್. ನನಗೀಗ ದುಡ್ಡು ಮಾಡ್ಕೊಂಡು ಈಗ ಬಂದು ನೋವಲ್ಲಿದ್ದೀನಿ. 5 ವರ್ಷ ಆಗಿದೆ ಕ್ಯಾಮ್ರಾ ಹಚ್ಚಿ. ಬಂದು ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಅಂತ 3 ಸಲ ಕೇಳ್ತಿಲ್ಲ. ಕೋಪ ಬರುತ್ತೋ ಇಲ್ವೋ ಪ್ರಥಮ್? ನಾನು ಐ ಆಮ್ ಸಾರಿ ಸರ್ ಅಂತ ಹೇಳಿದೆ. ಟ್ರಸ್ಟ್ ಮೀ, ನನ್ನ ಸಿನಿಮಾದಲ್ಲಿ 13 ದಿನ ಆ್ಯಕ್ಟ್ ಮಾಡಿದ್ದಾರೆ ಅವರು. ತುಂಬ ಒಳ್ಳೆ ಪೇಮೆಂಟ್ ಕೊಟ್ಟು ಕಳಿಸಿದ್ದೀನಿ. ನಾನು ಯಾಕೆ ಇದು ಮಾಡಿದೆ ಅಂದರೆ, ಜನ ಕೊಟ್ಟಂಥ ಅವಕಾಶ ಇಂಥ ಒಳ್ಳೆ ಕೆಲಸಕ್ಕೆ ಬಳಸಿದ್ದೀನಿ. ಹೈ ಫ್ರೆಂಡ್ಸ್, ನಿಮಗೆ ಸ್ತ್ರೀ ವಶೀಕರಣ ಮಾಡಬೇಕೇ, ನಿಮಗೆ ಪ್ರೇಮ ವೈಫಲ್ಯವೇ, ದಯವಿಟ್ಟು ಈ ಜ್ಯೋತಿಷಿಯನ್ನು ಸಂಪರ್ಕಿಸಿ. ನಿಮಗೆ ಎಂತಹ ಪ್ರಾಬ್ಲಮ್ ಇದ್ದರೂ ಈ ಕೂಡಲೇ ನಿರ್ವಹಣೆ ಮಾಡುವರು. ಇವರು ಅದ್ಭುತವಾದ ಜ್ಯೋತಿಷಿ, ಇವರಿಂದ ನನ್ನ ಬಾಳು ಬೆಳಗಾಯಿತು ಅಂತ ಈ ವಿಡಿಯೋ ಬೈಟ್ಸ್ ಕೊಟ್ಟರೆ ನಂಗೆ 40,000 ರಿಂದ 50,000 ಕೊಡ್ತಾರೆ. ದೇವರಾಣ ಸತ್ಯ. ಎಲ್ಲಿ ತೋರಿಸಿ? ಒಂದೇ ಒಂದು ಫೇಕ್ ಪ್ರಮೋಷನ್ ಮಾಡಿದ್ರೆ ನನ್ನನ್ನು ತೋರಿಸಿ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಡೈರೆಕ್ಟ್ಲಿ. ಕೇಳಿ, ಒಂದು ತೋರಿಸಿ. ಇನ್ನೊಂದು, ರಮ್ಮಿ ಆಡಾಡಿ ದುಡ್ಡು ಗೆಲ್ಲಿ, ಜೂಜಾಡಿ ದುಡ್ಡು ಗೆಲ್ಲಿ, ಇಂಥದ್ದೆಲ್ಲ ಕೇಳ್ತಾರೆ. ನಾನು ಆಡಲ್ಲ. ಯಾಕೆಂದರೆ ಇಡೀ ಪ್ರಪಂಚದಾದ್ಯಂತ ಧರ್ಮ ಮಾಡ್ಕೊಂಬಂದಿದ್ದಕ್ಕೆ ಧರ್ಮರಾಯ ಅಂತಾರೆ. ಅಂಥ ಧರ್ಮರಾಯನೇ ಜೂಜಾಡ್ಬಿಟ್ಟು ಹಾಳಾಗೋದ. ನಾನು ಯಾಕೆ ಜನಕ್ಕೆ ಜೂಜಾಡು, ಮನೆ ಹಾಳಾಗೋಗ, ನೀವು ಕೊಟ್ಟೋಗ, ಹಿಂಗೆಲ್ಲ ಮಾಡ್ಕೊಳ್ಳಿ, ಒಟ್ಟು ನಂಗೆ ದುಡ್ಡು ಕೊಡಿ, ನಾನು ಕೇಳಲ್ಲ. ನಾನು ಒಂದೇ ಒಂದು ಫೇಕ್ ಪ್ರಮೋಷನ್ ಮಾಡ್ರೆ ತೋರಿಸಿ. ಮಾಡಿಲ್ಲ. ಮೊನ್ನೆ ಅವನೊಬ್ಬ, ಸರ್ ಹೇರ್ ಆಯಿಲ್ ಹಾಕಿ ಸಾರ್, ಕೂದಲು ಹಂಗೆ ಬೆಳೆದು ಬಿಡುತ್ತೆ ಸಾರ್, ಹಿಂಗೆ ಬೆಳೆದು ಬಿಡುತ್ತೆ ಸರ್ ಅಂದ. ಹೌದಾ, ನಿಜನಾ ಅಂದೆ. ಒಂದು ಕೆಲಸ ಮಾಡಿ ಸರ್, ಇಷ್ಟು ದುಡ್ಡು ಕೊಡ್ತೀನಿ, ನೀವು ಹೇಳ್ಬೇಕು ಸರ್, ಹಿಂಗೆ ಇಟ್ಕೊಂಡು ನನ್ನ ಕೂದಲು ಹಿಂಗೆ ಇದೆಯಲ್ಲ, ಇಷ್ಟೊಂದು ಇದೆಯಲ್ಲ, ಇದಕ್ಕೆ ಹಿಂಗೆ ಕಾರಣ ಗುಂಗು ಇಂತೆಲ್ಲ ಹೇಳ್ಬೇಕು ಸರ್ ನೀವು. ಒಂದು ಕೆಲಸ ಮಾಡಿ, ಅಷ್ಟು ಬೆಳೀತೆ ಅಲ್ವಾ. ವಿ ಮನೋರು, ಇಂದ್ರಜಿತ್ ಲಂಕೇಶ್ ಇಬ್ಬರು ನಂಗೆ ಒಳ್ಳೆ ಫ್ರೆಂಡ್ಸ್. ಅವ್ರು ಕರ್ಕೊಬತ್ತೀನಿ, ಅವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಕೂದಲು ಬರ್ಸು, ನೀನು ಹೇಳ್ದಂಗೆ ಹೇಳ್ತೀನಿ, ದುಡ್ಡು ತಗೊಳಕ್ಕಿಲ್ಲ ಅಂತ ಹೇಳಿದೆ. ಅವತ್ತು ನನ್ನನ್ನು ಫೋನ್ ಎತ್ತಿದ್ದೆ, ಇದನ್ನು ಇವತ್ತು ಅವ್ರು ಎತ್ತಿಲ್ಲ. ಇದ್ರಲ್ಲಿ ನಂದೇನು ತಪ್ಪಿದೆ? ನಾನು ಇಂಥ ಫೇಕ್ ಪ್ರಮೋಷನ್ಸ್ ಮಾಡಿಲ್ಲ, ಇರೋ ದುಡ್ಡಲ್ಲಿ ಸಿನಿಮಾ ಮಾಡಿದ್ದೀನಿ. ಅದು ಬಿಡಿ, ಇನ್ನೊಂದಷ್ಟು ಪ್ರಮೋಷನ್ಗಳು ಬರ್ತವೆ. ನಿಮಗೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದೀರಾ? ನಿಮಗೆ ಬೇಸರವಾಗುತ್ತಿದೆ? ನಿಮಗೆ ಯಾರೂ ಜೊತೆಗಾರ್ತಿ ಸಿಗುತ್ತಿಲ್ಲವೇ? ಬೆಡ್ನಲ್ಲಿ ಒಬ್ಬರೇ ಇದ್ದೀರಿ? ಸ್ನೇಹಿತೆ ಬೇಕೆ? ಆನ್ಲೈನ್ನಲ್ಲಿ ಸ್ನೇಹಿತೆಯನ್ನು ಸಂಪರ್ಕಿಸಬೇಕಾ? ಎಲ್ಲವೂ ಪ್ರೈವೇಟ್ ಆಗಿರುವುದು. ಇಟ್ಸ್ ಅ ವರ್ಲ್ಡ್ಸ್ ನಂಬರ್ 1 ಡೇಟಿಂಗ್ ಆ್ಯಪ್. ಹಿಂಗೆ ಹೇಳಿ ಪ್ರಥಮ್ ಅವ್ರಿಗೆ 50,000 ಕೊಡ್ತಾರೆ. ಇವರು ನಾನು ಮಾಡಲ್ಲ ಸರ್, ಇಂಥದ್ದೆಲ್ಲ ಮಾಡಲ್ಲ ಸರ್, ನಾನು ಬಿಟ್ಬಿಡಿ ಸರ್. ನಿಮಗೆ ಡೇಟಿಂಗ್ ಒಬ್ಬನೇ ಎಂದು ಪರದಾಡುತ್ತಾ ಇದ್ದೀರಾ? ನಿಮಗೆ ನಿದ್ರೆ ಬರುತ್ತಿಲ್ಲವೇ? ಹಾಸಿಗೆಯಲ್ಲಿ ನೋವಾಗುತ್ತಿದೆ, ಬೇಜಾರಾಗುತ್ತಿದೆಯೇ? ನಿಮಗೆ ನಂಬರ್ 1 ಪಾರ್ಟ್ನರ್. ಆಮೇಲೆ ನೀವು ಮಾತಾಡುವ ಮಾತುಗಳು ಕೂಡ ಪ್ರೈವೇಟ್ ಆಗಿರುತ್ತದೆ, ಸ್ಕ್ರೀನ್ ರೆಕಾರ್ಡ್ ಸೌಲಭ್ಯವಿಲ್ಲ ಈ ಆ್ಯಪ್ನಲ್ಲಿ, ಹಿಂಗೆಲ್ಲ ಇರುತ್ತೆ. ಇದಿಷ್ಟು ಹೇಳಿ ಪ್ರಥಮ್ ಸಕ್ಕದಾಗಿರುತ್ತೆ, ದುಡ್ಡು ಕೊಡ್ತೀವಿ ಅಂದರು. ದೇವ್ರಾಣೆ ಹೇಳೋಕ್ಕಿಲ್ಲ ಅಂತ ಹೇಳಿದೆ. ನಾನು ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋದು ಒಂದು ತೋರಿಸಿ, ಸಮಾಜಕ್ಕೆ ಒಂದು ಕಂಟಕವಾಗಿರೋದು ಒಂದು ತೋರಿಸಿ. ಈಗ ಇದಿಷ್ಟು ಮಾಡಿಕೊಟ್ರೆ, ಇಷ್ಟು ಸ್ಪಷ್ಟವಾಗಿ ಭಾಷೆ ಮಾತಾಡೋನ್ನ ನನಗೆ ಎಷ್ಟು ಸಲ ಬಂದಿರ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೋ ಪೇಯ್ಡ್ ಪ್ರಮೋಷನ್, ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲಿ ಬಳಕೆ ಆಗಬಾರ್ದು, ಸ್ವಾರ್ಥಕ್ಕೆ ಬಳಕೆ ಮಾಡಲ್ಲ ಅಂತ ಹಾಕ್ಬಿಡಿ. ಈಗಲೂ ಸಹಿತ ನಾನು ಇಷ್ಟು ಮಾಡಿದ್ರೆ ತಿಂಗಳಿಗೆ 10 ಲಕ್ಷ ಬರ್ತದೆ. ನಾನ್ಯಾಕೆ ಈ ಸಿನಿಮಾ ಮಾಡ್ಕೊಂಡು ದೈಗಳ ಜೊತೆಗೆ ಸಾಯ್ಬೇಕು ಹೇಳಿ? ನಾನು ಇಂಥ ದೈಗಳ ಜೊತೆ, ನಿಮ್ಮನ್ನಲ್ಲ, ದೈಗಳ ಜೊತೆಗೆ ಯಾಕೆ ಸಾಯ್ಬೇಕು? ಮನುಷ್ಯರ ಜೊತೆಗೆ ಸಾಯೋದು ಕಷ್ಟ, ದೈಗಳ ಜೊತೆಗೆ ಯಾಕೆ ಸಾಯ್ಬೇಕು ಹೇಳಿ? ಕಮಾನ್ ಟೆಲ್ ಮಿ. ಇಲ್ಲ ಕರೆಕ್ಟೇ ಮಾಡ್ತೀರಾ, ಕರೆಕ್ಟಾಗಿ. ನಾನು ಅದೇ ಪ್ರೊಡಕ್ಷನ್ ಮಾಡಿದ್ದಕ್ಕೆ ಅಂತ ಹಿರಿಯ ಕಲಾವಿದರು ಖುಷಿಪಟ್ಟು ಹೇಳಿದ್ರು. ಪ್ರಥಮ್, ನಾನು ಅವತ್ತು ಈಗ ಅನ್ನಿಸ್ತಾ ಇದೆ, ಅವತ್ತೇನೋ ಅಷ್ಟು ಮಾತಾಡಬಾರ್ದಾಗಿತ್ತೇನೋ ಅಂತ ನನ್ನ ಹಿರಿಯ ನಟರು ಹೇಳಿದ್ರು. ತಕ್ಷಣ ಹೇಳಿದೆ, ನೀವು ಅವತ್ತು ಮಾತಾಡಿದ್ದೇ ಒಳ್ಳೇದಾಯಿತು, ನಾನು ಕಲಿತೆ ಪಾಠನ. ಅದರಿಂದ ಈಗ ಪ್ರೊಡಕ್ಷನ್ ಮಾಡಿದೆ, ಈಗ ರಿಲೀಸ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ನಂಗೆ ಸಾಕಾಗಿದೆ ಸಿನಿಮಾ ಮಾಡಿರೋದೆಲ್ಲವೂ ಸಿಕ್ಕಿದೆ. ನಾನು ಯಾವತ್ತೂ ರಾಂಗ್ ರೂಟಲ್ಲಿ ಹೋಗಿಲ್ಲ, ಸಕ್ಸಸ್ಗೆ ಶಾರ್ಟ್ಕಟ್ ಹಿಡ್ದಿಲ್ಲ. ಎಲ್ಲೋ ಪ್ರೋಗ್ರಾಮ್ಗೆ ಹೋಗ್ತೀನಿ, ದುಡ್ಡು ಕಿತ್ಕೊಬತ್ತೀನಿ, ಸಿನಿಮಾಗೆ ಹಾಕ್ತೀನಿ, ಇನ್ಯಾರ್ದೋ ಕಿತ್ಕೊಬತ್ತೀನಿ ಇಂದ. ಸೊ ಅವತ್ತು ಆ ಹಿರಿಯ ನಟರಿಗೆ ಒಂದು ಮಾತು ಕೊಟ್ಟೆ. ನಂದು ಯಾವುದೋ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ 13 ದಿನ ಮಾಡಿಸ್ದೆ, 1,00,000ಕ್ಕೂ ಹೆಚ್ಚು ದುಡ್ಡು ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ, ನನ್ನ ದುಡಿ ಮೇಲೆ ಎಲ್ಲೋ ತೊಗೊಂಡು ಕೊಟ್ಟೆ. ಅವ್ರು 5,000 ಕೇಳಿದ್ರು, 1,00,000ಕ್ಕೂ ಹೆಚ್ಚು ಕೊಟ್ಟಿದ್ದೀನಿ ನಾನು. ನಂಗೊಂದು 4-5 ಸಾವಿರ ಕೊಡಲ್ವ ಪ್ರಥಮ್ ಅಂದರು. 1,00,000ಕ್ಕೂ ಹೆಚ್ಚು, ಇದೆಲ್ಲ 6,000 ಕೇಳಿದ್ದು, 1,00,000ಕ್ಕೂ ಹೆಚ್ಚು ಕೊಟ್ಟಿದ್ದೀನಿ ನಾನು. ನನಗಿವತ್ತು ಖುಷಿ ಇದೆ, ನನ್ನ ದುಡಿಮೆ ವೇಸ್ಟ್ ಆಗಿಲ್ಲ ಅಂತ ಒಂದು ಖುಷಿ ಇದೆ. ಅವ್ರು ಹೋಗ್ಬೇಕಾದ್ರೆ ಅದು ನಿಮಗೆ ಆ ಒಂದು ಕಾಣಿಸ್ತಾ ಕಣ್ಣು, ಅವರು ಏನೋ ಹೇಳಬೇಕು, ಅವ್ರು ಏನು ಹೇಳಬೇಕಾಗಿತ್ತು ಅದು ಕಣ್ಣಲ್ಲಿ ಕಾಣಿಸ್ತು. ನನಗೆ ನನ್ನ ಖುಷಿ ಇದೆ. ಜನ ಏನು ಗೆಲ್ಸೋರು ಆರಾಮ್ ಹೇಳಿದ್ನಲ್ಲಿ, ತಿಂಗಳಿಗೆ ಬರೀ ಪ್ರಮೋಷನ್ ಮಾಡ್ಕೊಂಡೇ ಇರ್ತೀನಿ. 10 ಲಕ್ಷ ಬಂದ್ಬಿಡುತ್ತೆ ನನ್ನ ಬಾಕ್ಸಿಗೆ ಬಂದ್ಬಿಡುತ್ತೆ, ನನ್ನ ಅಕೌಂಟ್ಗೆ. ಇದು ಯಾವುದೂ ಮಾಡಿಲ್ಲ ನಾನು.
ಒಂದೇ ಒಂದು ತೋರಿಸಿ ಸಮಾಜಕ್ಕೆ ಕಂಟಕವಾಗಿರೋದು ನಾನು ಮಾಡೋದು ಒಂದು ತೋರಿಸಿ. ಸೊ ನೀವು ಹೇಳ್ತಿರೋದು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ವಿಷನ್ ಇಟ್ಕೊಂಡು ನಾನು ಮೂವಿ ಮಾಡಿದ್ದೀನಿ, ಸೊ ಅದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಮ ಮಾತು. ಅದ್ರ ಜೊತೆಗೆ ಇನ್ನೊಬ್ಬ ಬಂದ್ಬಿಟ್ರು ನೋಡಿ, ನಾನು ಅದಕ್ಕೆ ಇನ್ನೊಬ್ರು ಅದಷ್ಟಕ್ಕೆ ನಿಲ್ಲಿಸ್ಲಾ, ನೆಕ್ಸ್ಟ್ ಇನ್ನೊಬ್ರು ಬಂದರು ಅದೇ ಥರ ಡೇಟಿಂಗ್ ಒಂದು 10 ಉಟ್ಕೊಬಿಟ್ಟೈತ್ರಿ, ಸಿಂಗಲ್ ಆಗಿ ಕೂತಿರ್ತೀನಿ ಸರ್, ಸ್ಕ್ರಿಪ್ಟ್ ಇದು ಸರ್ ಒಂದು ಕೆಲಸ ಮಾಡಿ ಸ್ಕ್ರಿಪ್ಟ್ ಕೊಡ್ತೀವಿ ಮಾಡ್ತೀರಾ ಅಂದರು. ಇದೆಲ್ಲ ಬೇಡ, ಸ್ಕ್ರಿಪ್ಟ್ ಅಂದರೆ ಯಾವ ಥರ ಅಂತ ಹೇಳಿದ್ರು. ಒಂಟಿಯಾಗಿ ಹಿಂಗಿರ್ತೀರಾ, ಯೋಚನೆ ಮಾಡ್ತೀರಾ, ಅಯ್ಯೋ ಟೆನ್ಷನ್ ಆಗುತ್ತೆ, ಅದು ಇದು ಏನು ಮಾಡ್ತೀವಿ, ಒಬ್ಬನೇ ಇದ್ದೀನಿ, ಬೇಜಾರಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ಆ್ಯಪ್ ಕೂದು ಇನ್ಸ್ಟಾಲ್ ಮಾಡ್ಕೊಡು ಅಂತ ಯಾರೋ ಹೇಳ್ತಾರೆ. ಟಕ್ಕನ್ನು ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಒಂದು ಹುಡುಗಿ ಪಕ್ಕದಲ್ಲಿ ಬಂದು ಕೂತಿರ್ತಾಳೆ, ಹೆಂಗಿದೆ ಸರ್ ಇದು ಅಂದರು, ಸ್ಕಿಟ್ ಸರ್ ಇದು ಅಂದರು. ಅಪ್ಪ ನೀನು ಬಿಟ್ಬಿಡಪ್ಪ, ಇಂಥದ್ದೆಲ್ಲ ಜನಕ್ಕೆ ತಪ್ಪು ಸಂದೇಶ ಹೇಳಿ ನಾನು ಹಾಳು ಮಾಡೋಕ್ಕಿಲ್ಲ, ನಾನು ಬಿಟ್ಬಿಡೋ ದುಡ್ಡು ಬೇಡ, ನಾನೇನೋ ಸಾಲದಲ್ಲಿರೋದು ನಿಜ, ನಂಗೆ ದುಡ್ಡು ಬೇಡ, ಬಿಟ್ಬಿಟ್ಟಣ್ಣ ಅಂತೇಳಿ ಬಿಡಿಸ್ಕೊಂಡು ಬರೋದಲ್ಲಿ ಸಾಕಾಗೋಯ್ತು. ಇಂಥದ್ದು ಎಲ್ಲವೂ ನೋಡಿ ಇವತ್ತು ಸುಮ್ಮನೆ ಕೂತಿದ್ದೀನಿ. ಹೇಳಿ ಇದ್ರಲ್ಲಿ ನಂದೇನು ತಪ್ಪಿದೆ ನೀವು ಹೇಳಿ. ಇದೆಲ್ಲವನ್ನೂ ಅಳದು ತಗೋಗಿ ನಾನು 10 ರೂಪಾಯಿ ಕೊಡೋ ಜಾಗದಲ್ಲಿ ಕೆಲವ್ರಿಗೆ 6 ರೂಪಾಯಿ ಕೊಟ್ಟಿದ್ದೀನಿ, ಕೆಲವ್ರು ದೈಗಳಿಗೂ ದುಡ್ಡು ಕೊಟ್ಟಿದ್ದೀನಿ. ದೈಗಳಿಗೆ ದುಡ್ಡೇ ಬೇಡ, ಅವ್ರು ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ಇರ್ತವೆ. ನಾನು ಹೇಳಿದ್ದು ದೇವುಗಳು, ದೈಗಳಿಗೂ ಕೊಟ್ಟಿದ್ದೀನಿ, ಅದು ನಂದು ದೊಡ್ಡತನ, ನನ್ನ ದೊಡ್ಡತನ. ಇದಕ್ಕೆ ನನಗೆ ವಾಪಸ್ ನಮ್ ಲೋಕಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಎತ್ಕೊಂಡು ಹೋಗಕ್ಕೆ ಬ್ಯಾಗೇ ಇಲ್ಲ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಆ ದುಡ್ಡನ್ನ ಅಲ್ಲಿ ತಗೊಂಡ್ ಹೋಗಕ್ಕಾಗಲ್ವಲ್ಲ, ಇಲ್ಲಿ ಕಾರ್ ತಗೊಂಡ್ ತಿರುಗ್ತಿದೀನಿ, ವಾಪಸ್ ಹೆಂಗ್ ತಗೊಂಡ್ ಹೋಗಿ ನಾನು. ಅಂಡ್ ಇನ್ನೊಂದ್ ಏನಂದ್ರೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ನಿಮ್ ಮದ್ವೆ ದಿನನೇ ಪೋಸ್ಟರ್ ಏನೋ ಹಾಕಿದ್ರಿ, ಫುಲ್ ಜನ ಎಲ್ಲ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ರು. ಕಂಗ್ರಾಟ್ಸ್ ಬ್ರದರ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾಕ್ಬಿಟ್ಟು ಅದು ಹಾಕ್ತಿರೋ ಒಂದಷ್ಟು ಸ್ಟಾಲ್ ಪೇಜರ್ ಗೂಬೆಗಳ ಅದು ಪ್ರಥಮ ಹೆಂಡತಿ ಎಲ್ಲ ಕಣೋ ಸಿನಿಮಾ ಹೀರೋಯಿನ್ ಕಂಡ್ರು ಅಂತ ಹಾಕ್ಬಿಟ್ಟು ಹಾಕಿರಿ. ಸಿ ಬೇಕಂತ ಕನ್ಫ್ಯೂಸ್ ಮಾಡಿದ್ದೆ. ಹಂಗಲ್ಲ, ನಾನು ಮದುವೆ ಆಗಿದ್ದು ಬೇರೆ, ನನ್ನ ಸಿನಿಮಾ ಬೇರೆ. ನನಗೆ ಅವತ್ತೇ ಹಾಕಿದ್ರಲ್ಲ. ರಕ್ಷಿತಾ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಪರ್ಸನಲ್ ಲೈಫ್ ಎಲ್ಲಾದ್ರೂ ಕ್ಯಾಮ್ರಾ ಮುಂದೆ ತಂದಿದ್ದೀನ? ಸಿದ್ದರಾಮಯ್ಯ ಅವ್ರ ಹೆಂಡತಿ, ರವಿಚಂದ್ರನ್ ಅವ್ರ ಹೆಂಡತಿ ಹೆಂಗವರೋ ಅಂಕ ಹುಡುಗಿನ ಹುಡುಕ್ ಮದುವೆ ಆಗಿದ್ದೀನಿ. ತುಂಬ ಆರ್ಗ್ಯೂ ಮಾಡಲ್ಲ, ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಅವ್ರು ನನ್ನ ಹೋಗಿ ಬನ್ನಿ ಅಂತಲೇ ಹೇಳ್ತಾರೆ. ಅವ್ರು ನನ್ನ ಫೋನ್ ನೋಡಲ್ಲ, ನನ್ನ ಫೋನ್ಗೆ ಲಾಕ್ ಇಲ್ಲ. ಆ್ಯಕ್ಚುಲಿ ಟ್ರಸ್ಟ್ ಮಾಡಿ ನನ್ನ ಫೋನ್ಗೆ ಲಾಕ್ ಇಲ್ಲೇ ತೋರಿಸಿ ನೋಡಿ, ನಿಮ್ಗೆ ಅಷ್ಟೆಲ್ಲ ಯಾಕೆ ಹಿಂಗಿದೆ ಅಲ್ಲೋ ಫೋನು, ಓಕೆ ಸುಮ್ಮನೆ ನೋಡಿ ನೋಡಿ ಹೆಂಗೆ ಬೇಕು ಹಂಗೆ ಓಪನ್ ಮಾಡ್ಬೋದು. ನನ್ನ ಫೋನಲ್ಲಿ ಒಂದು ಲಾಕ್ ಇಲ್ಲ. ಯಾಕೆ ಇವೆಲ್ಲ ಹೇಳ್ತಿದ್ದೆ, ಯಾವ ಆ್ಯಪ್ಸು ಇಟ್ಕೊಳ್ಳೋದೇ ಇಲ್ಲ ನಾನು, ಇದರಲ್ಲೂ ಅಷ್ಟೇ ಯಾವುದರಲ್ಲೂ ಇಲ್ಲ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಅವರು ಸೋಷಿಯಲ್ ಮೀಡಿಯಾ ನೋಡಲ್ಲ, ಅವ್ರ ಹತ್ರ ಫೋನ್ ಯೂಸ್ ಮಾಡಲ್ಲ. ಇಂಥ ಅಂದರೆ ಯಾವ ಹೊರಗಿನ ಪ್ರಪಂಚದ ಯಾವ ಇದು ಇನ್ಫ್ಲುಯೆನ್ಸ್ ಅವ್ರನ್ನ ಮಾಡಲ್ಲ. ಆ್ಯಂಡ್ ಅವ್ರಿಗೆ ಇದರಲ್ಲೇ ಯಾವುದಲ್ಲೂ ಆಸಕ್ತಿ. ನಾನು ಅವ್ನು ಹೋಗಿ ಬನ್ನಿ ಅಂತಾರೆ, ಅವರು ನನ್ನ ಹೋಗಿ ಬನ್ನಿ ಅಂತಾರೆ, ಮುಗಿದೋಯ್ತು. ಹಾಗಂತ ನಾವು ತುಂಬ ಕ್ಲೋಸ್ಲಿ ಕನೆಕ್ಟೆಡ್ ಸಮಯ ಕೊಟ್ಟಿದ್ದೀನಿ ಅಂತಲ್ಲ. ಇರೋ ಸಿನಿಮಾ ಅಷ್ಟು ಮಾಡಿದ್ದೀನಿ. ಅವ್ರಿಗೆ ಒಂದಷ್ಟು ವಿಚಾರದಲ್ಲಿ ಖುಷಿ ಇದೆ. ನನಗೆ ಅವ್ರಿಗೆ ಪ್ರಥಮ್ಗೆ ಯಾರೋ ಬಿಗ್ ಬಾಸ್ ಅವಕಾಶ ಕೊಟ್ಟರು, ಜನ ಕೈ ಹಿಡಿದು ಗೆಲ್ಸರು. ಅಥವಾ ಅದನ್ನು ಬೇರೆ ಇನ್ನೇನಕ್ಕೂ ಯೂಸ್ ಮಾಡಿದೆ ಸಿನಿಮಾನೇ ಮಾಡ್ತಾಯಿದ್ದಾರೆ. ಯಾರಾದರೂ ಬಿಗ್ ಬಾಸ್ ವಿನ್ನರ್ 7 ಸಿನಿಮಾ ಹೀರೋ ಆಗಿದ್ದೀರ ತೋರಿಸಿ, ನನಗೆ ಗೊತ್ತಿಲ್ಲಪ್ಪ. ಇದ್ರೆ ಅಭಿನಂದನೆಗಳು, ಅವ್ರಿಗೂ ಅಭಿನಂದನೆಗಳು. ಬಿಗ್ ಬಾಸ್ ಆದಮೇಲೆ ದೇವರಂತ ಮನುಷ್ಯ, MLA, ನಟ ಭಯಂಕರ, ಫಸ್ಟ್ ನೈಟ್ ವಿದ್ದೇವ, ಕರ್ನಾಟಕದಲ್ಲಿ ನೋ ಕೊಕೇನ್, ಸಾಕು ಇನ್ನೇನು ಬೇಕು, ಎಲ್ಲವೂ ಸಿಕ್ಕಿದೆ ನನಗೆ. ರೀ ಸೈಮಾ ಅವಾರ್ಡ್ಸ್ಗೆ ನಮ್ಮ ಸಿನಿಮಾ ನಾಮಿನೇಟ್ ಆಗಿದೆ, ಕುರಿ ಪ್ರತಾಪ್ ಆಯಿತು, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ, ಅವ್ರಿಗಿಂತ ಹೆಚ್ಚು ಖುಷಿ ಪಟ್ಟು ನಾನು. ಚಿತ್ತಾರ ಚಿತ್ರಸಂತೆ ಅವಾರ್ಡ್ಸ್ ಆಯಿತು, ಅಮೇರಿಕ ಅಕ್ಕ ಸಮ್ಮೇಳನ ಹೋಗಿ ಬಂದೆ. ಇನ್ನೇನು ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ ದಿಸ್? ಏನು ನೊಬೆಲ್ ಬೇಕಾ ನನಗೆ, ಆಸ್ಕರ್ ಕೊಡಬೇಕಾ? ಎಲ್ಲವೂ ಇದ್ದಾಗ ಮನುಷ್ಯ ಬೇಡಿಕೆಯಲ್ಲಿದ್ದಾಗಲೇ ರಿಟೈರ್ಮೆಂಟ್ ತೊಗೋಬೇಕು, ಪ್ರಚಲಿತವಾಗಿದ್ದಾಗಲೇ ಸತ್ತು ಹೋಗ್ಬಿಡ್ಬೇಕು. ಇದು ಆ್ಯಕ್ಚುಲಿ ಸತ್ಯ. ಇದು ನಾವು ಬೇಗನೆ ಎಲ್ಲ ಇದ್ದು ಒಳ್ಳೆ ಹೆಸರು ಮಾಡಿ ಒಂದು ದಿನ ಜನಕ್ಕೆ ನಾವು ಹೇಳಿಬಿಟ್ಟು ಬಿಟ್ಟುಕೊಟ್ಟು ಭೂಮಿ ಬಿಟ್ಟು ಹೋದರೆ ನೆನಪಿದ್ದಾಗ ಜನ ಒಂದು 4 ಜನ ಸ್ಟೇಟಸ್ ಆಗ್ತಾರೆ. ನಾನು 90 ವರ್ಷ ಬದುಕ್ಬಿಟ್ಟು ಭೂಮಿಗೆ ಭಾರವಾಗಿರ್ತೀನಿ ಅಂದರೆ ನಾನು ನನ್ನ ಬಗ್ಗೆ ಹೇಳ್ತಾರೆ, ಬೇರೆಯವ್ರ ಬಗ್ಗೆ ಎಲ್ಲ. ಸೊ 100 ವರ್ಷ ಇದ್ಬಿಡ್ತೀನಿ, 90 ವರ್ಷ. ನಂಗೆ 93 ವರ್ಷ ಆ್ಯಕ್ಚುಲಿ ಆಯ್ಸು, ನಂಗೆ ಏನೂ ಆಗಲ್ಲ. ಇದು ನೆನ್ಪಿಟ್ಕೊಳ್ಳಿ, 93 ವರ್ಷ ನಂಗೆ ಆಯ್ಸು. ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ, ನಾನ್ ವೆಜ್ ತಿನ್ನಲ್ಲ. ಇತ್ತು ನಿಲ್ಲಿಸ್ಬಿಟ್ಟು ಯಾವ ಒಂದು ಲೈಫಲ್ಲಿ 1 ಡ್ರಾಪ್ ಬಿಯರ್ ಕುಡ್ದಿಲ್ಲ. 93 ವರ್ಷ ಬದುಕ್ತೀನಿ ನಾನು. ಅಂದರೆ ಕಡಿಮೆ ಇದ್ದಾಗಲೇ ಮನುಷ್ಯ ಪ್ರಚಲಿತವಾಗಿದ್ದಾಗಲೇ ಗೌರವಾನ್ವಿತವಾಗಿ ಬೀಳ್ಕೊಡ್ಬೇಕು. ಅಂದರೆ ಮಾಡೋ ಕೆಲಸನ ಒಬ್ಬ ನಟ ಬೇಡಿಕೆಯಲ್ಲಿದ್ದಾಗಲೇ ರಾಜೀನಾಮೆ ತೊಗೋಬೇಕು, ಅಂದರೆ ರಿಟೈರ್ಮೆಂಟ್ ತೊಗೋಬೇಕು. ಒಬ್ಬ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಒಳ್ಳೆ ಆಟಗಾರ, ತುಂಬ ಫಾರ್ಮಲ್ ಇದ್ದಾಗಲೇ ಆತ ಇದಕ್ಕೆ ತೊಗೋಬೇಕು. ರಿಟೈರ್ಮೆಂಟ್ ತೊಗೊಂಡಾಗ ಬೇರೆಯವ್ರು ಬೈಯೋದು ತಪ್ಪುತ್ತೆ. ಅದು ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು, ಒಬ್ಬ ಒಳ್ಳೆ ಆಟಗಾರ ಸಚಿನ್ ತುಂಬ ಬೇಡಿಕೆಯಲ್ಲಿದ್ದರು, ರಿಟೈರ್ಮೆಂಟ್ ತೊಗೊಂಡ್ರು. ವಿರಾಟ್ ಕೊಹ್ಲಿ ಕೂಡ ಯಾವುದೋ ಒಂದು ಮ್ಯಾಚಿಗೆ ತೊಗೊಂಡ್ರು ಅಂತ ಕೇಳ್ಪಟ್ಟೆ ನಾನು ಮೊದಲು ಕ್ರಿಕೆಟ್ ತೊಗೊಂಡ್ರು. ಸೊ ಈ ಬೇಡಿಕೆಯಲ್ಲಿದ್ದಾಗಲೇ ತೊಗೊಂಡಾಗ ಎಂಥ ಆಟಗಾರನಪ್ಪ ವಿರಾಟ್ ಕೊಹ್ಲಿ, ನಾವು ಮಿಸ್ ಮಾಡ್ಕೊಂಡು. ಯಾವುದಾದ್ರು ಫಾರ್ಮ್ ಒಂದು ಚೂರು ಇಲ್ಲ ಅಂದಾಗ ಗುರು ಫಸ್ಟ್ ಅವ್ನು ಮನೆ ಕಳಿಸೋ ಗುರು ಅಂತ ಮಾತಾಡೋದು. ಈ ಜನ ಹಂಗಾಗಿದೆ. ಅಂದರೆ ನನಗೆ ಹೆಂಗೆ ಬೇಕೋ ಜನ ಹಂಗೆ ಬದುಕಬೇಕು, ನನಗೆ ಹೆಂಗೆ ಬೇಕು ಹಂಗೆ. ಯಾವುದೋ ಒಂದು ರಿಯಾಲಿಟಿ ಶೋ ಅವ್ನು ಬಡವ ಗುರು ಗೆಲ್ಲಬೇಕು, ಇದು ಮಾನದಂಡ ಆಗಿದೆ, ತಪ್ಪು. ಅವ್ನು ಪ್ರತಿಭಾವಂತ, ಅವ್ನು ಗೆಲ್ಲಬೇಕು. ನಾನು ಎಲ್ಲರೂ ಬಂದು ನಾನು ಬಡವ, ನಂಗೆ ಅವಕಾಶ ಕೊಡಿ ಅಂತ ಎಲ್ಲರೂ ಕೇಳಿದ್ ನೋಡಿದ್ದೀರಾ? ನಾನು ಬಿಗ್ ಬಾಸ್ಗೆ ಹೋಗೋ ಮುಂಚೆ ಮೆಜೆಸ್ಟಿಕಲ್ ಪೇಪರ್ ಹಾಸ್ಕೊ ಮಲಿಕತ್ತಾ ಇದ್ದೆ. ನಾನು ಬಡವ, ನಾನು ಬಡವ್ರ ಮಗ, ನನ್ನ ಸಿನಿಮಾ ನೋಡಿ, ನಾನು ಬಡವ್ರ ಮಗ ಬಿಗ್ ಬಾಸ್ ಗೆಲ್ಲಿಸಿ, ಇದು ಯಾವುದೂ ಅಲ್ಲ. ಮನುಷ್ಯನ ಮಾನದಂಡ ಅವನ ಟ್ಯಾಲೆಂಟ್ ಆಗಬೇಕು, ಬಡತನ ಅಲ್ಲ. ಬಡವ್ರ ಮಕ್ಕಳು ಬದುಕಬೇಕು, ಪ್ರತಿಭಾವಂತ ಮಕ್ಕಳು ಬೆಳಿಬೇಕು. ಯಾರ ಪ್ರತಿಭೆ ಇದೆಯೋ, ನನಗಿದ್ರೆ ಇಲ್ಲಿ
ನನಗಿಲ್ಲ ಅಂದರೆ ಇಲ್ಲ. ನನಗಿಂತ ಪ್ರತಿಭಾವಂತರು 35,000 ಜನ ಬೆಂಗಳೂರಿದ್ದಾರೆ. ಸೀರಿಯಸ್ಲಿ ಸಿಂಗಿಂಗಲ್ಲಿದ್ದಾರೆ, ಡ್ಯಾನ್ಸಲ್ಲಿದ್ದಾರೆ, ಕ್ರಿಯೇಟಿವಿಟಿ ಇದ್ದಾರೆ. ಅವ್ರಿಗಿಂತ ಜಾಸ್ತಿ ನಂಗೆ ಸಿಕ್ಕಿರದೇ ಹೆಚ್ಚು. ಇನ್ಯಾಕೆ ಜಾಸ್ತಿ ಆಸೆ ಪಡಲಿ? ಎಂಥ ಸಿನಿಮಾ ಮಾಡಿದ್ರು ನಾನು ಸಲ್ಮಾನ್ ಖಾನ್ ಆಗೋಕ್ಕಾಗಲ್ಲ, ಎಂಥ ಬಿಸ್ನೆಸ್ ಮಾಡಿದ್ರು ಅಂಬಾನಿ ಆಗೋಕ್ಕಾಗಲ್ಲ. ಇಷ್ಟಿದ್ಮೇಲೆ ನಾನು ಯಾಕೆ ಇಲ್ಲಿ ಸ್ಟ್ರೆಸ್ ತೊಗೊಂಡು ಸಾಯ್ಲೇಳಿ? ಅದಕ್ಕೆ ಬೇಡಿಕೆಲಿದ್ದಾಗಲೇ ಒಂದಷ್ಟು ಸಿನಿಮಾ ಮಾಡಿ ನನ್ನ ಕಡೆಯಿಂದ ನನಗೆ ಗೊತ್ತು ಯಾರಿಗೆ ಯಾವ ಫೇವರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಈಶ್ವರ ನೋಡ್ತಿರ್ತಾರೆ, ನಾನೇನಾದ್ರು ಸುಳ್ಳು ಹೇಳ್ತಾ ಇದ್ದೀನಿ, ನನ್ನ ಕೈಯಿಂದ ಯಾರಿಗೆ ಸಾಧ್ಯ, ಯಾರಿಗೆ ಯಾವ ಶೋ ಸಂಬಂಧ ಸ್ನೇಹಿತರು ನಾನು ಮಾಡಿದ್ದೀನಿ ನನಗೆ ಗೊತ್ತು. ನನಗದು ಅನ್ನ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಒಂದ್ಸಲ ಇದು ಹೇಳಬಾರ್ದು, ನಾನು ಅವ್ರ ಹೆಸರು ತೊಗೊಳಕ್ಕೆ ಈ ವಿಚಾರದಲ್ಲಿ ಇಷ್ಟಪಡಲಿಲ್ಲ. ಯಾರಿಗೊಬ್ರಿಗೆ ಯಾವುದೋ ಒಂದು ಇದು ರೆಫರ್ ಮಾಡಿದ್ದೆ. ಆಗ ಅದರ ಮುಖ್ಯಸ್ಥರು ಪ್ರಥಮ ನಿಮಗೇನಾದ್ರು ಬೇಕಾದ್ರೆ ಕೇಳಿದ್ದೆಲ್ಲ ಯಾಕೆ ಬೇಕು ನಿಮಗೆ ಅಂದರು. ಸರಿ 3 ವರ್ಷ ಆದಮೇಲೆ ನಾನು ವಾಪಸ್ ಊರಿಗೆ ಹೋಗ್ತೀನಿ ಸರ್, ಕುರಿ ನೋಡ್ಕೊತೀನಿ, ಹಸು ಅಂದರೆ ನಂಗೆ ತುಂಬ ಇಷ್ಟ, ನೋಡ್ಕೊಂಡು ಆರಾಮಾಗಿ ತೋಡ್ತಾಯಿರ್ತೀನಿ. ವಾಪಸ್ ತಿರುಗಿ ನೋಡಿದಾಗ ಸುಮ್ಮನೆ ಅಂತೂ ಕೂತಿಲ್ಲ. ಪ್ರಥಮ ವಯಸ್ಸಿನಲ್ಲಿ ಕೆಲವು ಚಾಲೆಂಜಸ್ ತೊಗೊಂಡ, ಕೆಲವು ಫೈಟ್ ಮಾಡ್ದ, ಕೆಲವು ದೃಢ ನಿರ್ಧಾರಗಳು ತೊಗೊಂಡ, ಸಿನಿಮಾ ಮಾಡ್ದ. ತನ್ನ ಪ್ರೊಡಕ್ಷನ್ 100-150 ಜನ ಊಟ ಮಾಡೋರೆ. ಇನ್ಯಾರಿಗೋ ಯಾವುದೋ ಶೋ ಹೋಗಿದ್ರು, ಇನ್ಯಾರೋ ಸೀರಿಯಲ್ ಮಾಡಿ ಪ್ರಥಮ ಗೊತ್ತಿರೋರು, ತನ್ನ ಕೈಲಾಗಿದ್ದು ಯಾರಿಗೋ ಹೇಳಿದ್ದ. ವಾಪಸ್ ಇವೆಲ್ಲ ನೋಡಿದಾಗ ಸುಮ್ಮನೆ ಅಂತೂ ಬೆಂಗಳೂರಿಗೆ ಕೂತಿರೋ ದಂಡ ಪಿಂಡವಾಗಂತೂ ಬದುಕಿಲ್ಲ. ಸಿನಿಮಾ ಮಾಡಿದ್ದೀನಿ, ಚಾಲೆಂಜಸ್ ತೊಗೊಂಡು. ಈಗ ನೋಡಿ, ಈಗ ಬರೋಕ್ಕೂ ಮುಂಚೆ ಪೋಸ್ಟರ್ ಸ್ಟಡಿ ಮಾಡಿಸ್ಬೇಕಾಯ್ತು, ಅದನ್ನು ಮಾಡಿಸ್ದೆ. ಇನ್ಯಾವುದೋ ಫ್ಲೆಕ್ಸ್ ಕಳಿಸ್ಬೇಕಾಯ್ತು, ಇನ್ಯಾವುದೊಂದು ಇದನ್ನು ಮಾಡಿಸ್ಬೇಕಾಯ್ತು. ಇನ್ಯಾರಿಗೋ ಅದು ಲಿಸ್ಟ್ ನಾನು ಕೊಟ್ಟಿದ್ದು ಪೇಸ್ಟಿಂಗ್ ಚಾರ್ಜು 38,000 ರೂಪಾಯಿ ಕೊಡಬೇಕು. ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಈಗ ಅಂದೆ, ಅಣ್ಣ ಈ 38,000 ರೂಪಾಯಿ ಅವ್ರಿಗೆ ಹಾಕಬೇಕು. ರೋಡಲ್ಲಿ ಪೋಸ್ಟ್ ಅನಿಸ್ತಾರಲ್ಲ ಅವ್ರಿಗೆ, ನನಗೆ ಅವ್ನು ಊಟ ಮಾಡ್ತಾನಲ್ಲ 38,000 ರೂಪಾಯಿ ಬರೀ ಪೇಸ್ಟಿಂಗ್ ಇವತ್ತೊಂದಿನಕ್ಕೆ ಕೊಟ್ಟು ಬಂದಿದ್ದೀನಿ ನಾನು. ಈಗ ಇವತ್ತೊಂದಿನಕ್ಕೆ ಬೆಳಗ್ಗೆ ಹಾಕೋದು ಉತ್ತರ ಕರ್ನಾಟಕ, ಬೆಂಗಳೂರು, ಇದಕ್ಕೆಲ್ಲ ಹೋಗುತ್ತೇನೆ. ನಾನು ಯಾವುದೋ ಶೋಲ್ ಗಳಿಸಿದ ದುಡ್ಡು 40,000 ರೂಪಾಯಿ ಅವ್ನಿಗೆ ಹೋಯ್ತಲ್ವ, ಇನ್ಯಾರೋ 38,000 ರೂಪಾಯಿ ತೊಗೊಂಡ್ರಲ್ವ. ಓಕೆ, 6x12 ಶೀಟ್ ರೋಡಲ್ಲಿ ಅನಿಸ್ತಾರೆ. ನಾನು ಮಾಡಿರೋ ಸಿನಿಮಾದಿಂದ ಅವ್ನಿಗೇನೋ ಒಂದು ಕೆಲಸ ಸಿಗ್ತಲ್ವ ಇವತ್ತು ರಾತ್ರಿಗೆ, ಇವತ್ತು 2 ದಿನಕ್ಕೆ. ಅದೊಂದು 1.5 ಲಕ್ಷ ರೂಪಾಯಿ, 1.5-2 ಲಕ್ಷ ರೂಪಾಯಿ ಪೋಸ್ಟ್ಗೆ ಹೋಗಿದೆ ಆ ಪ್ರಿಂಟ್ ಮಾಡೋನು. ನನ್ನ ಜನ ಗೆಲ್ಲಿಸಿದ್ದು ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಯಿತು. ನನಗೆ ಇವತ್ತಿಗೂ ಸಮಾಧಾನ ಇದೆ ಅಷ್ಟೇ. ಯಾವತ್ತಾರು ತಿರುಗಿ ನೋಡಿದಾಗ ಜನ ನನ್ನ ಬಗ್ಗೆ ಒಳ್ಳೆಯವನೋ ಕೆಟ್ಟವನೋ ಏನಾರು ಮಾತಾಡ್ಕೊಳ್ಳಿ, ಕೆಲವು ಚಾಲೆಂಜಸ್ನ ಪ್ರಾಮಾಣಿಕವಾಗಿ ತೊಗೊಂಡಿದ್ದೀನಿ ಈ ಏಜಲ್ಲಿ. ಅದು ತೊಗೊಂಡು ಸಿನಿಮಾಸ್ ಮಾಡಿದ್ದೀನಿ. ಇನ್ಯಾರಿಗೂ ಅಟ್ಲೀಸ್ಟ್ ಒಳ್ಳೇದಾಗಲಿ ಅಂತ ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ಈಗ ನನಗೆ ಸಾಕು ಅನಿಸ್ದಾಗ ನಾನೇ ಬೇಡಿಕೆಲಿದ್ದಾಗಲೇ ಈ ವರ್ಷನೇ ಗೌರವಾನ್ವಿತವಾಗಿ ರಿಟೈರ್ಮೆಂಟ್ ತೊಗೊತೀನಿ. ಯಾಕೆ ನನಗಿಂತ ಪ್ರತಿಭಾವಂತರಿದ್ದಾರೆ. ಈಗ ಸಿನಿಮಾ ಬದಲಾಗಿದೆ. ಸೊ ಇದು ನಾನು ಇರುವಂತಹ ನನ್ನ ನಿರ್ಧಾರಗಳು ಈ ಸಿನಿಮಾ ಬಗ್ಗೆ. ಸುಷ್ಮಿತಾ ಅವರೇ, ಕೊನೆಯದಾಗಿ ಮೂವಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಬ್ರು ಕೂಡ ನಮ್ಮ ಜನರಿಗೆ ನಿಮ್ಮ ಮೂವಿ ತಲುಪಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಆ್ಯಂಡ್ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿರೋ ಸಿನಿಮಾ ಎಲ್ಲರೂ ಬಂದ್ಬಿಟ್ಟು ಇವಾಗ ಟೈಟಲ್ ನೋಡಿ ಓಕೆ ತುಂಬಾ ಕಾಮಿಡಿ ಮಾತ್ರ ಇದೆ, ಅದೆಲ್ಲ ಅನ್ಕೊಳಕ್ ಹೋಗಿ ಲವ್, ಕಾಮಿಡಿ, ಎಮೋಷನ್ ಎಲ್ಲಾನು ಮಿಕ್ಸ್ ಆಗಿದೆ. ಎಸ್, ಹೌದು. ಅದರಲ್ಲೂ ನನ್ನ ಪಾತ್ರದಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಹಾರರ್ ಕ್ಯಾರೆಕ್ಟರ್ ಇದೆ, ಹಾರರ್ ಥರ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಅವರೊಬ್ಬರು ಪಾತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ನ ಪಾತ್ರದಲ್ಲಿ ಸಿನಿಮಾದಲ್ಲಿ ಅದರಲ್ಲೂ ನನ್ನ ಪಾತ್ರದ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ಇಡೀ ಸಿನಿಮಾ ಅಂತ ಹೇಳ್ತೆ. ಬಟ್ ನನ್ನ ಪಾತ್ರದಲ್ಲಿ ತುಂಬ ಟ್ವಿಸ್ಟ್ ಇರೋದ್ರಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇದೆ ಅಂತ ಅವ್ರು ಹೇಳೋರು. ಆ್ಯಕ್ಚುಲಿ ನಿಜವಾಗ್ಲೂ ಇದೆ. ಈ ಸಿನಿಮಾದ ಒಂದು ಚೇಂಜ್ ಅಂದರೆ ದಿಕ್ಕು ಆಯಾಮ ಬದಲಾಯಿಸೋದೇ ಅವ್ರ ಪಾತ್ರ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಅಂದ್ಕೊಂಡಿದ್ದಂಗೆ ಆಗಿರಲ್ಲ, ಇವ್ರು ಅಂದ್ಕೊಂಡಿದ್ದಕ್ಕಿಂತ ಭಿನ್ನವಾಗಿ ನಡೆದಿರುತ್ತೆ. ಹಾರರ್ ಕಾಮಿಡಿ ಸಿನಿಮಾ ಏನು ಗೊತ್ತಾ, ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅಂತ. ನೀವು ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಹೇಳಿದ್ರಲ್ಲ, ಒಂದು ಪ್ರಶ್ನೆ ಕೇಳಲ್ಲ ನಾನು, ಟೈಟ್ಲ್ ಹಾಕಿಟ್ಟೆ ಅಂತ ಕೇಳಿದ್ರಲ್ಲ ತಾವು. ನಿಮ್ಮಂಥವ್ರಿಗೆ ಒಂದು ಮಾತಾಡೋಕೆ ನಿಮ್ಮೊಂದು ವಿಷಯ ಗೊತ್ತಾ, ಇದು ಫಸ್ಟ್ ಟೈಟ್ಲಲ್ಲ, ಇದಕ್ಕೂ ಮುಂಚೆ ಕನ್ನಡದಲ್ಲಿ ಇಂಥ ಸಿನಿಮಾ ಟೈಟ್ಲು ಬಂದೈತೆ ಗೊತ್ತಾ ನಿಮಗೆ? 55 ವರ್ಷದಿಂದ ಶ್ರೀನಾಥ್ ಅವ್ರು ಒಂದು ಸಿನಿಮಾ ಮಾಡೋರು, ಮೊದಲ ರಾತ್ರಿ ಅಂತ. ಡೌಟ್ ಇದ್ರೆ ಯೂಟ್ಯೂಬಲ್ಲಿದ್ದೆ ತೆಗೆದು ನೋಡಿ. ಅವ್ರು ಸಿನಿಮಾ ಮಾಡಿದಾಗ ಯಾಕೆ ಅಂತ ಕೇಳಲ್ಲ, ಪ್ರಥಮ ಮಾಡಿದಾಗ ಯಾಕೆ ಕೇಳ್ತೀರಾ ಹೇಳಿ. ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಆ ಸಿನಿಮಾ ಐತೆ, ಮೊದಲ ರಾತ್ರಿ ಅಂತ ಒಂದು ಸಿನಿಮಾ ಐತೆ. ಶ್ರೀನಾಥ್ ಅವ್ರ ಹೀರೋ. ಯಾಕೆ ಅಂತ ಕೇಳಿಲ್ಲ ಸರ್, ಏನ್ ತಲೆಯಲ್ಲಿ ಇಟ್ಕೊಂಡು ಆ ಟೈಟಲ್ ಇಟ್ರಿ? ಜನನ ಅಟ್ರಾಕ್ಟ್ ಮಾಡಕ್ಕೆ ಅಂತ. ಮೊದಲ ರಾತ್ರಿಯಲ್ಲಿ ದೆವ್ವ ಬಂದು ಕಾಣಿಸಿಕೊಂಡಿತು, ಮುದುಡಿದ ತಾವರೆ ಅರಳಿತು, ಈ ತರ ಟೈಟ್ಲ್ ಇಡಕ್ಕಾಯ್ತದ? ಈಗ ಇಟ್ರೆ ಇವ್ನು ಯಾವನ್ಗುರು 75 ವರ್ಷದಿಂದ ಮಾಡ್ಕೊ ಬಂದ ಸಿನಿಮಾ ಇವಾಗ ತಂದು ರಿಲೀಸ್ ಮಾಡ್ಬಿಟ್ಟವನೆ ಅಂತ ಅನ್ಕೋತಾರೆ. ಫಸ್ಟ್ ನೈಟ್ ವಿತ್ ದೇವ್ ಜೊತೆನಾ ಹೆಂಗೆ ಅಂತ ಒಂಚೂರು ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾರೆ. ನಮ್ಮ ಜನ ಇಂಥದ್ದು ನೋಡ್ತಾರೆ, ನೋಡ್ತಾರೆ. ನೀವು ಸಿನಿಮಾ ನೋಡ್ತೀರಲ್ವಾ? ಯಾಕೆ ನೋಡ್ತೀರಾ? ಟೈಟ್ಲ್ ಹೆಂಗೋ ಐತೆ, ವಿಚಿತ್ರವಾಗೈತೆ, ವಿಭಿನ್ನವಾಗೈತೆ, ವಿಶೇಷವಾಗಿದೆ, ನೋಡ್ತೀನಿ ಅಂತ. ನಿಮ್ ಸ್ಪೆಷಾಲಿಟಿ ಅಲ್ವಾ, ಕಾಂಟ್ರವರ್ಸಿ ಆಗ್ಲಿ ಕಾಮಿಡಿ ಆಗ್ಲಿ ಏನೋ ಒಂದ್ ಮಾಡಿ ಒಟ್ಟಾರೆ ಕಾಂಟ್ರವರ್ಸಿ ಮಾಡಿಲ್ಲ ರಕ್ಷಿತಾ. ಒಟ್ಟಾರೆ ಏನೋ ಒಂದಾಗಿ ಎಲ್ಲ ನನ್ನನ್ನು ನೋಡ್ಬೇಕು. ದಟ್ ಇಸ್ ದ ಎಂಡ್ ಆಫ್ ದ ನನಗೆ ಅದೊಂದು ಇದಿದೆ, ಅದೊಂದು ಇದೆ ಅಟ್ರಾಕ್ಷನ್ ಅಂದ್ರೆ ಸೆಲ್ಫ್ ಸೆಂಟರ್ಡ್. ನಾನು ಈ ಮಾತು ಸುದೀಪ್ ಅವ್ರು ಕೇಳಿದ್ರೆ ಆ ವಿಡಿಯೋ ಕಳಿಸ್ತೀನಿ, ತೋರಿಸ್ತೀನಿ ನೋಡಿ.
ಪ್ರಥಮ್ ಸೆಲ್ಫ್ ಸೆಂಟರ್ಡ್ ಜನ ಅಂದರೆ ಎಸ್ ಸರ್ ಅಫ್ಕೋರ್ಸ್. ಇಲ್ಲಿ ನನ್ನ ಆಟ ನಾನು ಆಡೋಕ್ಕೆ ಬಂದಿದ್ದು, ನನ್ನ ಆಟದ ಮೂಲಕ ನಾನು ಗುರ್ಸ್ಕೋಬೇಕು ಅಂತ ಬಂದಿದ್ದೀನಿ, ಬೇರೆಯವ್ರಿಗಿಂತ ಭಿನ್ನವಾಗಿ ಕಾಣಿಸ್ಕೋಬೇಕು ಅಂತ. ಅಫ್ಕೋರ್ಸ್ ಐ ಆಮ್ ಸೆಲ್ಫ್ ಸೆಂಟರ್ಡ್. ಈಗಲೂ ನೋಡಿ ಎಲ್ಲ ನೋಡ್ತಾರೋ ಕ್ಯಾಮ್ರಾಗೆ ನಾನು ಚೆನ್ನಾಗಿ ಕಾಣಬೇಕಾ, ಹಿಂಗೆ ಕಾಣಿಸ್ಬೇಕು ಅಂತ ಹಿಂಗೆ ಅಂತೀನಿ. ಎಸ್ ಬಾಸ್ ಐ ಆಮ್ ಸೆಲ್ಫ್ ಸೆಂಟರ್ಡ್. ಹೆಂಗೆ ಅಂತ ಕೇಳಿದ್ದೆ. ಆ್ಯಕ್ಚುಲಿ ಹೈಯೆಸ್ಟ್ ವ್ಯೂಸ್ ಆದ ಪ್ರೊಮೋದು. ಅಂದರೆ ನಾನು ಅವಾಗಿಂದಲೂ ಹಾಗೆ, ಅಂದರೆ ಜನ ನಾನು ಗಮನಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾರ್ಮಲ್ ಆಗಿರೋದಕ್ಕಿಂತ ಭಿನ್ನವಾಗಿ. ಈಗ ಅಪ್ಪು ಸರ್ ಇದ್ದಾಗಲೂ ಹಿಂಗೆ ಮಾಡ್ತಾಯಿದ್ದೆ. ಓಕೆ, ನಿಮಗೆ ಅಪ್ಪು ಸರ್ದು ಒಂದು ವಿಶೇಷವಾದ ಒಂದು ಘಟನೆ ಹೇಳ್ತೀನಿ ಇದಾದ ತಕ್ಷಣ. ನನ್ನ ಕಾಲರ್ ಟೋನ್ ಯಾವುದು ಗೊತ್ತಾ? ಅಪ್ಪು ಸರ್ದು ಒಂದು ಸಿನಿಮಾ ಇದೆ, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಇದು ನನ್ನ ಫೇವ್ರೇಟ್ ಸಾಂಗ್. ಇದು ಈ PRK ಸಂಸ್ಥೆಯಲ್ಲಿ ಅಪ್ಪು ಸರ್ ನನ್ನ ಸಾಂಗ್ ತೊಗೊಂಡ್ರು. ಟಗರು ಅಂತ ಒಂದು ಸಿನಿಮಾ ಬಂದಿದೆ, ಅದು PRK ಸಂಸ್ಥೆ ಮೊದಲ ಆಡಿಯೋ. ಅಂಜನಿ ಪುತ್ರ 2ನೇ ಸಿನಿಮಾ. 3ನೇದು ಯಾವ್ದು ಗೊತ್ತಾ ತೊಗೊಂಡಿದ್ದು? ನನ್ನ ಸಿನಿಮಾ MLA ಅಂತ ಒಂದು ಸಿನಿಮಾ ತೊಗೊಂಡ್ರು. ನಾನು ಅಪ್ಪು ಸರ್ಗೆ ವಾಟ್ಸಪ್ಪಲ್ಲಿ ಒಂದು 5 ಕಳಿಸಿದ ತಕ್ಷಣ ಟ್ಯೂನ್ ಕಳಿಸು ಅಂತ ಹೇಳಿದರು. ಕಳಿಸಿದ ತಕ್ಷಣ ಅವ್ರ ಜೊತೆ ಒಬ್ಬ ಲೇಡಿ ಒಬ್ಬರು ಅದನ್ನು PRK ಸಂಸ್ಥೆ ನೋಡ್ಕೋತಾ ಇದ್ರು, ಅಂದರೆ ಅದರ ಇನ್ಚಾರ್ಜ್ ಆಗಿ. ಅದು ಕೇಳ್ಬಿಟ್ಟು ಅಪ್ಪು ಸರು ಸಾಂಗ್ ಚೆನ್ನಾಗಿದೆ, PRKಗೆ ಇದನ್ನ ತೊಗೊಳ್ಳೋಣ ಅಂತ ಹೇಳಿದಾಗ ನೆಕ್ಸ್ಟ್ ಒಂದು ಸಲ ಫೋನ್ ಮಾಡಿದೆ. ನನ್ನ ಕಾಲರ್ 3 ಸಲ ಮಾಡಿದೆ, ಎತ್ತಿರಲ್ಲ. 4ನೇ ಸಲ ಅವ್ರು ಮಾಡಿದ ತಕ್ಷಣ ಶಾಕ್ ಆದರು. ನನ್ನ ಸಾಂಗ್ ಇದೆ, ಪ್ರಥಮ್ದು ನಂಬರ್ ಇದು, ತೊಗೊಳ್ಳೋ ನೋಡ್ತೀನಿ ಅಂತ ವಾಪಸ್ ಕಟ್ ಮಾಡಿದ್ರು. ಬಾಸ್ ಫೋನ್ ಮಾಡಿದ್ರಿ ಹೇಳಿ ಬಾಸ್ ಅಂತ ಹೇಳಿದೆ. ಅಲ್ಲ ನನ್ನ ಸಾಂಗ್ ಬಂತಲ್ಲೋ ಅಂತ ಹೇಳಿದ್ರು. ನಾನು ಹೇಳಿದೆ ಬಾಸ್ ಅದು ಅಫಿಷಿಯಲ್, ಇದೊಂಥರ ಒಂದೇ ಸಿಮ್ಮು ಒಂದೇ ಎಂಟಿ ಇದ್ದಂಗೆ. ಇನ್ನೊಂದು ಅದು ಬಾಸ್ ಇನ್ನೊಂದು ಫೋನ್ ಐತೆ, ಅದು ಗರ್ಲ್ ಫ್ರೆಂಡ್ ಇದ್ದಂಗೆ. ಯಾವುದೋ ಈವೆಂಟ್ಗಳಿಗೆ ಹೋದಾಗ ಕೊಡೋಕ್ಕಲ್ಲ ಕಾಲ ಹಂಗೆ ಇಟ್ಕೊಂಡು, ಅಯ್ಯೋ ಏನೇನೋ ನಂಗೆ ಕನ್ಫ್ಯೂಸ್ ಮಾಡಿಬಿಡಪ್ಪ, ನೀ ಸುಮ್ಮನಿರಪ್ಪ ಅಂತ ಹೇಳಿದ್ರು. ಇದೇ ನಿನ್ನ ಕಾಲರ್ ಟೋನ ಅಂದಾಗ, ಇಲ್ಲ ಬಾಸ್ ತುಂಬ ಕಾಲದಿಂದ ಇದೇ ನನ್ನ ಕಾಲರ್ ಟೋನ್, ಹಾಗೆ ಇಟ್ಕೊಂಡಿದ್ದೀನಿ, ನಾನು ಹಾಗೆ ಕಾಪಾಡ್ಕೊಂಬಂದಿದ್ದೀನಿ. ಆ್ಯಂಡ್ ನನ್ನ ಫೇವ್ರೇಟ್ ಟ್ಯೂನ್ ಕೂಡ ಅದು. ಆ್ಯಂಡ್ ಅದರಲ್ಲಿ ಏನಿತ್ತು ಅಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸಿನಿಮಾ ಮಾಡಬೇಕಾರಾಗಲಿ ಅಥವಾ ಯಾವುದೇ ಕೆಲಸ ಮಾಡಬೇಕಾರಾಗಲಿ ಶಾರದೆ ಬಹಳ ಇಂಪಾರ್ಟೆಂಟು. ಸರಸ್ವತಿಗೆ ನಾವು ಸರಸ್ವತಿಗೆ ಜಸ್ಟ್ ಗೌರವ ಕೊಟ್ಟರೆ, ಇದು ಅಣ್ಣವರು ಯಾವಾಗಲೂ ಹೇಳೋರು. ಸೊ ಕಲೆ ಅನ್ನೋದು ಸರಸ್ವತಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಮೇಕಪ್ ಮಾಡೋದು ನಮ್ಮ ಮೈ ಎಲ್ಲರೂ ನೋಡಬೇಕಪ್ಪ ಅಂತ ಹೇಳ್ತಾರೆ ಈ ಮಾತು. ಇದು ನಂಗೆ ರಾಘಣ್ಣ ಹೇಳ್ಕೊಟ್ರು ಬಾಸ್ ಅಂದರೆ, ನಿಮ್ಮ ಅಣ್ಣ ರಾಘಣ್ಣ ಹೇಳ್ಕೊಟ್ಟಿದ್ದಂಗೆ ಈ ಮಾತನ್ನು. ಸೊ ಅದಕ್ಕೆ ನಾನು ಬಹಳ ಇಷ್ಟಪಟ್ಟು ಶಾರದೆನ ಬಹಳ ಪ್ರೀತಿಯಿಂದ ಗೌರವಿಸ್ತೀನಿ, ಭಕ್ತಿಯಿಂದ ಪೂಜಿಸ್ತೀನಿ, ಆರಾಧಿಸ್ತೀನಿ. ಆ್ಯಂಡ್ ನನಗೆ ಇನ್ನೂ ನನ್ನ ಸಿನಿಮಾ ಯಾವುದಾದ್ರು ಒಂದು ಸಿನಿಮಾ ಹಿಟ್ಟಾಗಿ ಸಾಂಗ್ ಅಂತ ಬಂದರೂ ಸಹಿತ ನನ್ನ ಸಾಂಗ್ ಇದೇ ಆಗಿರುತ್ತೆ ಅಂದರೆ, ನೀವು ಗ್ರೇಟ್ ಕಣ ಬಿಡಮ್ಮ ಆಯಿತು. ಸೊ ಇಂಥ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಮೆಮೊರೀಸ್ ನಂಗೆ ಅವ್ರ ಜೊತೆ ಇದೆ. ಇನ್ನೂ ಸರ್ಪ್ರೈಸಿಂಗ್ ಹೇಳ, ನನಗೆ ಈ ಫೋನಲ್ಲಿ ಅಪ್ಪು ಸರ್ ಕಳಿಸಿರುವಂಥ, ಅಂದರೆ ನಾವು ಅವ್ರ ಯಜಮಾನ್ರಿದ್ದಾಗ, ಬಾಸ್ ಇದ್ದಾಗ ಒಂದಷ್ಟು ಅವ್ರು ವಾಟ್ಸಪ್ಪಲ್ಲಿ ನಾನೇನೋ ಕಳಿಸಿರ್ತೀನಿ. ನಾನು ಅವ್ರಿಗೆ ನನ್ನ ಮೊದಲೊಂದು ಸ್ವಲ್ಪ ಒಂದು ಬುದ್ಧಿ ಇದೆ. ಫೋನ್ ಎತ್ತಲಾನೆ ಟಪ್ಪು 10 ನಿಮಿಷ ಬಿಟ್ಟು ಮತ್ತೆ ಮಾಡೋದು. ಬಾಸ್ ಫೋನ್ ಎತ್ತಿಲ್ಲ, ಅರ್ಜೆಂಟ್ ನೋಡಿ ಬಾಸ್, ಅರ್ಜೆಂಟ್ ಕಾಲ್ ಬಿ ಅಂತ ಇದೆಲ್ಲ ಮಾಡ್ತಿದ್ದೆ ಮೊದಲಿಂದನೂ. ಅಂದರೆ ಇದು ಈ ಥರ ಅವ್ರು ನನಗೆ ಕಳಿಸಿರೋಂಥ ಒಂದಷ್ಟು ಆಡಿಯೋ ಪ್ರೀತಿಯಿಂದ ಮೆಸೇಜಸ್ ಇದೆ. ಈ ಅಪ್ಪು ಸರ್ ನಂಗೆ ಸಿನಿಮಾ ವಿಶ್ ಮಾಡಿದಾರಲ್ಲ, ಅದು ನಾನು ಕ್ಯಾಮ್ರಾ ಮುಂದೆ ಇಟ್ಟಿರ್ತೀನಿ. ನನಗೆ ಪ್ರಥಮ್ ನಮ್ಮ ಹುಡುಗ ಅವ್ನಿಗೆ ಒಳ್ಳೇದಾಗಲಿ ಅದು ಇದು ಅಂತ ಏನು ಪ್ರೀತಿಯಿಂದ ಹೇಳಿದ್ದಾರೆ, ಅದು ಅವ್ರು ಏನೋ ನನ್ನ ಕಿವಿ ಮಾತು ಹೇಳಿದ್ದಾರೆ. ನಾನು ಬದುಕಿರೋ ತನಕ ನನ್ನ ಜೊತೆ ಇರುತ್ತೆ, ನಾನು ಸತ್ತ ಮೇಲೆ ನನ್ನ ಜೊತೆನೇ ಸತ್ತೋಗುತ್ತದು. ಯಾಕೆಂದರೆ ಅವ್ರು ಏನೋ ಹೇಳಿರ್ತಾರೆ, ಆ ಪ್ರೀತಿ ಎಮೋಷನ್ನ ನಾನು ಹೊರಗಡೆ ಪ್ರಪಂಚದಲ್ಲಿ ನನ್ನ ಅಂದರೆ ಕಮರ್ಷಿಯಲ್ಗೆ ಅಥವಾ ನನ್ನ ಬಿಸ್ನೆಸ್ಗೆ, ನಮ್ಮ ಮಾರ್ಕೆಟ್ಗೆ ಇಟ್ಕೊಳ್ಳಲ್ಲ. ಅವ್ರು ನನ್ನ ಕಿವಿ ಮಾತು ಹೇಳಿ ನಾನು ಬದುಕಿರ್ತಂಗೆ ನನ್ನ ಜೊತೆ ಇರುತ್ತೆ, ನಾನು ಸತ್ತ ಮೇಲೆ ನನ್ನ ಜೊತೆ ಸತ್ತೋಗುತ್ತೆ. ಅದನ್ನು ನಾನು ಅಂದರೆ ನನ್ನನ್ನು ನಾನು ಇದು ಮಾಡ್ಕೊಳ್ಳೋಕ್ಕೆ, ಶೋ ಮಾಡ್ಕೊಳ್ಳೋಕ್ಕೆ ನಾನು ಇಟ್ಕೊಳ್ಳಲ್ಲ. ಅವ್ರು ಏನೋ ಕಿವಿಲಿ ಹೇಳಿದ್ದಾರೆ. ಯಾವ್ದಾದ್ರು ಹುಡುಗಿ ಬಂದರೆ ಅವ್ರಿಗೆ ಹೇಳ್ತೀನಿ, ಮಾಲಾಶ್ರೀ ನೋಡಿ ಕಲ್ತ್ಕೊಡಿ, ನೆನ್ನೆ ಮೊನ್ನೆ ಬಂದು ರೀಲ್ಸ್ ನೋಡ್ಕೊಂಡು ಕಲ್ತ್ಕೊಬೇಡಿ ಅಂತ ಹೇಳ್ತೀನಿ. ಹಾಸನ ಅಂದರೆ ಹಾಸನಾಂಬೆ ದೇವಸ್ಥಾನ ನೆನೆಸ್ಕೋಬೇಕು. ಹಾಸನ ಅಂದರೆ ಪೆನ್ ಡ್ರೈವ್ ಅಂತಾರೆ. ಚಿತ್ರದುರ್ಗ ಅಂದರೆ ಇಟ್ಕೆ ನಾವೇನು ಅನ್ಬೇಕು, ವೀರಮದಕ ನಾಯಕ ಒಬ್ಬವನ್ನ ನೆನೆಸ್ಕೋಬೇಕು. ಚಿತ್ರದುರ್ಗ ಅಂದರೆ ಇಟ್ಕೆ ರೇಣುಕಾ ಸ್ವಾಮಿ ಅಂತಾರೆ. ಏನು ಕಮ್ಮಿ ಮಾಡಿದ್ದೆ ಚಿನ್ನಿ, ನನ್ನ ಗಂಡ ನನ್ನ ಹೆಂಡತಿ ಬಿಟ್ಟು ಹೊಟ್ಟೋಗ್ಬಿಟ್ಟು ಬಂದ್ಬಿಡು ಇವತ್ತು. ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ, ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ ಬಂಗಾರಿ. ನಂಗೆ ಅರ್ಥ ಆಗಿಲ್ಲ ಏನು ಹೇಳ್ತಾ ಇದ್ದೀರಾ ಅಂತ. ಸರ್ ಶೂಟ್ ಆಗಿರೋ ಕಾರ್ಡ್ ಒಂದು ಕ್ಷಣ ಕುಸಿದು ಬಿದ್ದೋಗ್ಬಿಟ್ಟೆ ನಾನು. ಯಾಕೆಂದರೆ 3 ಲಕ್ಷ ಮೇಲೆ ಹೊರೆ ಬಿದ್ದುಬಿಡೋದು. ಆ 3 ಲಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ಎಕ್ಸ್ಪೆನ್ಸ್ ಅಂದರೆ ನಂಗೆ ಪ್ರೆಷರು. ಶೂಟ್ ಆಗಿರೋದು ಕಳ್ಕೊಂಡ್ರೆ ಅದು ಬಹಳ ದೊಡ್ಡ ಹಿನ್ನಡೆ, ಅದು ನಿಮ್ಗೆ ಮತ್ತೆ ಮಾಡ್ಸೋಕ್ಕಾಗಲ್ಲ. ಅದು ವೇದ ಉಪನಿಷತ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ನಾನು. ಅದ್ರ ಬಗ್ಗೆ ಹೇಳ್ತೀನಿ ರೀ. ನೀವು ನಾನು ಗುರು ಕಪಿ ನನ್ನ ಮಗನ ಬೈಕತ್ತಾರೆ. ಜನಕ್ಕೆ ಇಂಥದ್ದೇ ಅಡ್ಜಸ್ಟ್ ಆಗಿರೋದು, ಇಂಥದ್ದು ನೋಡ್ಕೊಂಡು ಬದುಕ್ತಾವ್ರೆ. ಇದ್ರ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಮನ್ಸಲ್ಲಿ ಅಂದ್ಕೊಂಡೆ, ಎದುರಿಗೆ ಹೇಳಲ್ಲ, ಹೇಳಿದ್ರೆ ತಪ್ಪು, ನಾನು ಹೇಳಲ್ಲ. ಕೆಲಸ ಮಾಡ್ತಾರೆ ಶಿವಣ್ಣ. ಶಿವರಾಜ್ ಕುಮಾರ್ ಅನ್ನೋ ಒಬ್ಬ ಸೂಪರ್ ಸ್ಟಾರ್ ಇಲ್ಲಿ ಕೂತ್ಕೊಂಡೇನು ಬೆಂಗಳೂರು ಅವ್ರ ಮನೆ ಹತ್ರ ಚೆನ್ನಾಗಿ ಕಾಯ್ಕೊಂಡಿರ್ತಲ್ಲ, ಶಕ್ತಿಧಾಮ ಮಕ್ಕಳ ಮುಂದೆ ಅವ್ರನ್ನ ಕಾಯೋ ಒಬ್ಬ ಕಾವಲಿಗ ಅಲ್ಲಿ. ಕಾವಲಿಗ